ನಮಸ್ಕಾರ ಸ್ಪರ್ಧಾ ಸ್ನೇಹಿತರೆ, ತಮಗೆಲ್ಲರಿಗೂ ಮಹಿಮಾ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಮರಿಸ್ವಾಮಿ ಉಮಲೂಟಿ. ಸ್ನೇಹಿತರೆ, ಇವತ್ತೇ ನಡೆದಿರ್ತಕ್ಕಂಥ 18/2/2024 ನಡೆದಿರ್ತಕ್ಕಂಥ ಫ್ರೀ ಕೋಚಿಂಗ್ ಕ್ವಶನ್ ಪೇಪರ್ ಅಲ್ಲಿನ ಮಾನಸಿಕ ಸಾಮರ್ಥ್ಯದ ಕ್ವಶನ್ಗಳನ್ನ ಇವತ್ತಿನ ಈ ತರಗತಿಯಲ್ಲಿ ನಾವು ಬಿಡಿಸ್ತಾ ಹೋಗೋಣ. ತುಂಬಾ ಪ್ರಮುಖವಾಗಿರ್ತಕ್ಕಂಥ 13 ಮೆಂಟಲ್ ಎಬಿಲಿಟಿ ಕ್ವಶನ್ಗಳನ್ನು ಕೇಳಿದ್ರೆ ಎಲ್ಲಾ ಕ್ವಶನ್ಗಳನ್ನ ಅತಿ ಈಸಿಯಾಗಿ ಬಿಡಿಸ್ತಾ ಹೋಗೋಣ. ಇವು ಮುಂಬರ್ತಕ್ಕಂಥ PC ಎಕ್ಸಾಮ್ಗಳಿಗೆ ಮತ್ತು PSI ಎಕ್ಸಾಮ್ಗಳಿಗೆ ಎಲ್ಲಾ ಪರೀಕ್ಷೆಗಳಿಗೆ ಅನುಕೂಲ ಆಗ್ತಕ್ಕಂಥ ತುಂಬಾ ಪ್ರಮುಖವಾಗಿರ್ತಕ್ಕಂಥ ಕ್ವಶನ್ಗಳು ಇವಾಗಿರೋದ್ರಿಂದ ವಿಡಿಯೋನ ನೋಡ್ತಕ್ಕಂಥ ಎಲ್ಲಾ ಸ್ಪರ್ಧಾರ್ಥಿಗಳು ಈ ವಿಡಿಯೋನ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳ್ರಿ ಅಂತ ಹೇಳ್ತಾ, ಅಷ್ಟೇ ಅಲ್ಲದೆ ನನ್ನದೇ ಆಗಿರ್ತಕ್ಕಂಥ ವಾಟ್ಸ್ಆಪ್ ಚಾನಲ್ ಇದೆ ಮತ್ತು ಟೆಲಿಗ್ರಾಮ್ ಚಾನಲ್ ಇದೆ. ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ದಯವಿಟ್ಟು ಆ ಲಿಂಕ್ ಅನ್ನು ಒತ್ತುವುದರ ಮುಖಾಂತರ ಜಾಯಿನ್ ಆಗಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ. ಕ್ವಶನ್ ನಂಬರ್ 1. ಒಂದು ಪರೀಕ್ಷೆಯಲ್ಲಿ 25% ಅಭ್ಯರ್ಥಿಗಳು ವಿಜ್ಞಾನ ವಿಷಯದಲ್ಲಿ ಹಾಗೂ 12% ಅಭ್ಯರ್ಥಿಗಳು ಇಂಗ್ಲಿಷ್ ವಿಷಯದಲ್ಲಿ ಅನುತ್ತೀರ್ಣರಾಗಿದ್ದಾರೆ. 10% ಅಭ್ಯರ್ಥಿಗಳು ಎರಡೂ ವಿಷಯಗಳಲ್ಲಿ ಅನುತ್ತೀರ್ಣರಾಗಿದ್ದಾರೆ. 292 ಅಭ್ಯರ್ಥಿಗಳು ಎರಡೂ ವಿಷಯಗಳಲ್ಲಿ ಉತ್ತೀರ್ಣರಾಗಿದ್ದಾರೆ. ಹಾಗಾದರೆ ಒಟ್ಟು ಅಭ್ಯರ್ಥಿಗಳ ಸಂಖ್ಯೆ ಎಷ್ಟು? ಪರೀಕ್ಷೆ ಬರೆದ ಅಭ್ಯರ್ಥಿಗಳ ಸಂಖ್ಯೆ ಎಷ್ಟು? ಇಲ್ಲಿ ನೋಡಿ, 25% ವಿದ್ಯಾರ್ಥಿಗಳು ಸೈನ್ಸ್ ಅಲ್ಲಿ, 12% ವಿದ್ಯಾರ್ಥಿಗಳು ಇಂಗ್ಲಿಷ್ ಅಲ್ಲಿ, ಇಂಗ್ಲಿಷ್ ಮತ್ತು ಸೈನ್ಸ್ ಅಲ್ಲಿ 10% ವಿದ್ಯಾರ್ಥಿಗಳು ನಪಾಸ್ ಆಗಿದ್ದಾರೆ. ನೋಡ್ರಿ, ನಪಾಸು ಒಂದು ಎಕ್ಸಾಮ್ ಅಲ್ಲಿ ನಪಾಸ್ ಅಂತ ಕೊಟ್ಟಿದ್ರು, ನಾನು ಅದೇ ರೀತಿ ಬಿಡಿಸಿದೆ. ಸರ್ ನಪಾಸ್ ಅಂದ್ರೆ ಪಾಸ್ ಅಲ್ವಾ ಸರ್, ನೀವು ನಪಾಸ್ ಅಂತ ಬಿಡಿಸಿರಿ, ತಪ್ಪು ಬಿಡಿಸಿರಿ, ಫೇಲ್ ಅಂತ ಬಿಡಿಸಿರಿ ನೀವು ಅಂತ ಕಮೆಂಟ್ ಮಾಡಿದ್ರಿ. ಇಲ್ಲ, ಹೌದಾ? ನಪಾಸ್ ಅಂದ್ರೆ ಫೇಲು. ಇಲ್ಲಿ ಅನುತ್ತೀರ್ಣ ಅಂದ್ರೆ ಉತ್ತೀರ್ಣ ಅಲ್ಲ, ಅಂದ್ರೆ ಅನುತ್ತೀರ್ಣ, ಫೇಲ್ ಆಗಿದ್ದಾರೆ ಅಂತ ಅರ್ಥ. ಇಲ್ಲಿ 25%, 12%, 10% ಎರಡರಲ್ಲಿ ಫೇಲ್ ಆಗಿದ್ದಾರೆ. ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ಕೊಟ್ಟಿದ್ದಾರೆ 292. ಟೋಟಲ್ ಎರಡೂ ವಿಷಯಗಳಲ್ಲಿ ಪಾಸ್ ಆಗಿರ್ತಕ್ಕಂಥವ್ರು. ಹಾಗಾದ್ರೆ ಎಕ್ಸಾಮ್ಗೆ ಕುಳಿತಿರ್ತಕ್ಕಂಥವ್ರು ಎಷ್ಟು ಅಂತ ಕ್ವಶನ್ ಕೇಳಿ. ಇಲ್ಲೊಂದು ವೆನ್ನಕ್ಷ ಹಾಕಿದ್ದೀನಿ. ಇದು ಸೈನ್ಸು, ಇದು ಇಂಗ್ಲಿಷು, ಇದು ಸೈನ್ಸು ಮತ್ತು ಇಂಗ್ಲಿಷು. ಸೈನ್ಸ್ ಮತ್ತು ಇಂಗ್ಲಿಷ್ ಅಲ್ಲಿ ಫೇಲ್ ಆಗಿರ್ತಕ್ಕಂಥವ್ರು 10% ಎರಡೂ ವಿಷಯಗಳಲ್ಲಿ ಫೇಲ್. ಈಗ ಸೈನ್ಸಿಗೆ ಬರ್ತೀನಿ ನಾನು. ಸೈನ್ಸ್ ಅಲ್ಲಿ 25% ಅದ, 25%ದಲ್ಲಿ ಈಗಾಗಲೇ 10% ಎರಡೂ ವಿಷಯಗಳಲ್ಲಿ ಫೇಲ್ ಆಗಿದ್ದಾರೆ. ಉಳಿದಿರ್ತಕ್ಕಂಥ 15% ವಿದ್ಯಾರ್ಥಿಗಳು ಕೇವಲ ಸೈನ್ಸ್ ಅಲ್ಲಿ ಫೇಲ್ ಆಗಿದ್ದಾರೆ. ಇಂಗ್ಲಿಷ್ ಪಾಸ್ ಆಗಿದ್ದಾರೆ ಅವರು, ಬಟ್ ಸೈನ್ಸ್ ಮಾತ್ರ ಫೇಲ್ ಆಗಿದ್ದಾರೆ. ಒಂದು ವಿಷಯ ಫೇಲ್ ಆದ್ರೆ ಫೇಲೇ, ಅದು ಅನುತ್ತೀರ್ಣನೆ. ಟೋಟಲ್ 55%, 25% ಆಯ್ತು. ಕ್ಲಿಯರ್ ಆಯ್ತು? ಇಂಗ್ಲಿಷ್ ಬರ್ತೀನಿ ನಾನು. ಇಂಗ್ಲಿಷ್ 12% ಅದ. ಈಗಾಗಲೇ 10% ಎರಡೂ ವಿಷಯಗಳಲ್ಲಿ ಫೇಲ್ ಆಗಿದ್ದಾರೆ ಅವರು. ಹಾಗಾದ್ರೆ ಉಳಿದಿರ್ತಕ್ಕಂಥ 2% ಏನಿದೆಲ್ಲ ಕೇವಲ ಇಂಗ್ಲಿಷ್ ಅಲ್ಲಿ ಮಾತ್ರ ಫೇಲ್ ಆಗಿದ್ದಾರೆ ಇವರು, ಸೈನ್ಸ್ ಪಾಸ್ ಆಗಿದ್ದಾರೆ. ಹಾಗಾದ್ರೆ ಟೋಟಲ್ ಫೇಲ್ ಆಗಿರ್ತಕ್ಕಂಥ ಎಷ್ಟು ಶೇಕಡ ನೋಡ್ರಿ. ಈಗ 15, ಇದೊಂದು 25, ಇದು ಒಂದೆರಡು, 27% ಇವರು ಫೇಲ್ ಆಗಿರ್ತಕ್ಕಂಥವ್ರು. ಹಾಗಾದ್ರೆ ಪಾಸ್ ಆಗಿರ್ತಕ್ಕಂಥವ್ರು ಎಷ್ಟು ನೋಡ್ರಿ? 127 ಜನ ಫೇಲ್ ಆದ್ರೆ 73 ಜನ ಏನಾಗಿರ್ತಾರೆ? ಪಾಸ್ ಆಗಿರ್ತಾರೆ. ಹೌದು ತಾನೆ? 73% ಪಾಸ್ ಆಗಿರ್ತಾರೆ, 27% ಫೇಲ್ ಆಗಿರ್ತಕ್ಕಂಥವ್ರು. ಈಗ ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ಕೊಟ್ಟಿದ್ದಾರೆ ಎಷ್ಟಂತೆ? 292. ನೋಡ್ರಿ, ಎಷ್ಟು? 292 ಜನ ಪಾಸ್ ಆಗಿದ್ದಾರೆ. ಎರಡೂ ವಿಷಯಗಳಲ್ಲಿ ಪಾಸ್ ಆಗಿದ್ದಾರೆ ಅಂತಂದ್ರೆ ಇವೆರಡು ವಿಷಯ ಪಾಸ್ ಆದ್ರೆ ಮುಗಿದು, ಪಾಸ್ ಆದಂಗೆ. ಕ್ವಶನ್ ಈಗ ಏನ್ ಕೇಳಿದ್ರೆ, ಪರೀಕ್ಷೆಗೆ ಕುಳಿತ ವಿದ್ಯಾರ್ಥಿಗಳ ಸಂಖ್ಯೆ ನೋಡ್ರಿ. 100% ಪರೀಕ್ಷೆಗೆ ಕುಳಿತಿರ್ತಕ್ಕಂಥ 100%, ಅದರಲ್ಲಿ 27% ಫೇಲ್, ಉಳಿದಿರ್ತಕ್ಕಂಥ 73% ಪಾಸ್ ಆಗಿದ್ದಾರೆ. ಈಗ 73% ಅಂದ್ರೆ 292 ಜನ ಪಾಸ್ ಆಗಿದ್ದಾರೆ. ನೋಡ್ರಿ, 73% ಅಂದ್ರೆ 292 ಜನ. ಹೌದಾ? ಇದು ಪರ್ಸೆಂಟೇಜ್ ಅಲ್ಲದ, ಇದು ಸಂಖ್ಯೆ ಕೊಟ್ಟು ಬಿಟ್ಟಿದ್ದಾರೆ. ಪಾಸ್ ಆಗಿರ್ತಕ್ಕಂಥ 292. ಹಾಗಾದ್ರೆ ಪಾಸ್ ಆಗಿರ್ತಕ್ಕಂಥ ಪರ್ಸೆಂಟೇಜ್ 73. ಹೌದಾ? ಹಾಗಾದ್ರೆ 73% ಅಂದ್ರೆ 292. ನಾವು ಕಂಡುಹಿಡಿಬೇಕಾಯ್ತು ಟೋಟಲ್ ಅಂದ್ರೆ ಪರೀಕ್ಷೆ ಬರ್ದಿರ್ತಕ್ಕಂಥವ್ರು 100%. ಹಾಗಾದ್ರೆ 100% ಅಂದ್ರೆ 100ಕ್ಕೆ ಎಷ್ಟಾಗುತ್ತೆ? ಈಗ ಇದಕ್ಕೆ 73ಕ್ಕೆ 292 ಕೆಲಸ ಮಾಡ್ರಿ. 73 ಅಂದ್ರೆ 73, 4 292. ಹೌದಾ? ನಿಮಗೆ ಗೊತ್ತಲ್ಲ ಅಂತ ನೋಡ್ರಿ. 73 × 4 ಗುಣಾಕಾರ ಮಾಡ್ರಿ. 4 3 12 2 ಕೆಲ ಬಂತು 1, 4 7 28, 1 29, 292 ಆಯ್ತಾ? 73 ಅಂದ್ರೆ 73 4. ಈಗ 104 ಎಷ್ಟಾಗುತ್ತೆ? 400 ಆಗುತ್ತೆ. ಹಾಗಾದ್ರೆ ಪರೀಕ್ಷೆಗೆ ಕುಳಿತಿರ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? 400 ಇಸ್ ರೈಟ್ ಆನ್ಸರ್. ಸಿಂಪಲ್.
400 ಜನ ಎಕ್ಸಾಮ್ಗೆ ಕುಳಿತಿದ್ದಾರೆ. ಅದರಲ್ಲಿ 292 ಜನ ಪಾಸ್ ಆಗಿದ್ದಾರೆ. ಈಗ 400ರಲ್ಲಿ 292 ಮೈನಸ್ ಮಾಡಿದ್ರೆ ಫೇಲ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ಸಿಗುತ್ತೆ. ನಮಗೆ ಕ್ವಶನ್ ಅಲ್ಲಿ ಕೇಳಿಲ್ಲ, ನಮಗೆ ಕೇಳಿರ್ತಕ್ಕಂಥದ್ದು 100% ಮಾತ್ರ ಕೇಳಿದರೆ. ಇಲ್ಲಿ ಕರೆಕ್ಟ್ ಆನ್ಸರ್ 400. ಕ್ಲಿಯರ್? ಎಸ್, ಅರ್ಥ ಆಗ್ತಾ ಇದೆನಾ? ಎಸ್, ಅರ್ಥ ಆಗ್ತಿತ್ತಂತಿದ್ರೆ ಬೇಗ ಬೇಗ ಈ ವಿಡಿಯೋನ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳ್ರಿ. ಅಷ್ಟೇ ಅಲ್ಲದೆ ನನ್ನದಾಗಿರ್ತಕ್ಕಂಥ ವಾಟ್ಸಪ್ ಚಾನಲ್ ಮತ್ತು ಟೆಲಿಗ್ರಾಮ್ ಚಾನಲ್ ಕೂಡ ಇದೆ, ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದಾವೆ, ಜಾಯಿನ್ ಆಗಿ. ನೆಕ್ಸ್ಟ್ ಕ್ವಶನ್ 2. ಫೋಟೋದಲ್ಲಿರುವ ಒಬ್ಬ ವ್ಯಕ್ತಿಯನ್ನ ತೋರಿಸಿ ಒಬ್ಬಳು ಮಹಿಳೆ ಹೇಳುತ್ತಾಳೆ, ಆತನ ಅಣ್ಣನ ತಂದೆಯು ನನ್ನ ಅಜ್ಜನ ಏಕಮಾತ್ರ ಮಗ. ನೋಡ್ರಿ, ಫೋಟೋದಲ್ಲಿರ್ತಕ್ಕಂಥ ವ್ಯಕ್ತಿ ಇದಲ್ಲ, ಅವನ ಅಣ್ಣನ ತಂದೆ ನನ್ನ ಅಜ್ಜನ ಏಕಮಾತ್ರ ಮಗ ಅಂತೆ. ಹಾಗಾದ್ರೆ ಮಹಿಳೆಯು ಫೋಟೋದಲ್ಲಿರುವ ವ್ಯಕ್ತಿಗೆ ಏನಾಗಬೇಕು? ನೋಡ್ರಿ, ಇಲ್ಲಿ ಫೋಟೋ ಇದೆ, ಇಲ್ಲೊಂದು ಫೋಟೋದಲ್ಲಿ, ಹೌದಾ? ಇವನು ಗಂಡ್ಮಗ, ಆತನ ಅಂತ ಹೇಳಿದ್ರೆ ಅವ್ನು ಗಂಡ್ಮಗ. ಫೋಟೋದಲ್ಲಿರ್ತಕ್ಕಂಥ ವ್ಯಕ್ತಿ ಯಾರು? ಗಂಡ್ಮಗ. ಇವನ ಅಣ್ಣನ ಅಂದ್ರೆ ಸೇಮ್ ಜನರೇಷನ್, ಹೌದಾ? ಅಣ್ಣನ, ಇದು ಕೂಡ ಚೌಕ ಆಗ್ತೀನಿ ನಾನು. ಇವನ ಅಣ್ಣನ ತಂದೆ, ನೋಡ್ರಿ, ತಂದೆ ಅಂದಾಗ ಇದಕ್ಕೂ ಕೂಡ ಚೌಕ ಆಗ್ತೀನಿ ನಾನು. ನೋಡ್ರಿ, ತಂದೆ ಅಂದ್ರೆ ಇವನಿಗೂ ಕೂಡ ತಂದೆ ಆಯ್ನ, ಈಗ ಇವನಿಗೂ ಕೂಡ ತಂದೆ ಇವನು, ಹೌದಾ? ಇವನ್ ಏನಾಗಬೇಕಂತೆ ನೋಡ್ರಿ, ಫೋಟೋದಲ್ಲಿರ್ತಕ್ಕಂಥ ವ್ಯಕ್ತಿಯ ಅಣ್ಣನ ತಂದೆ ಮಹಿಳೆ ಹೇಳ್ತಾ ಇದ್ದಾಳೆ, ನನ್ನ ಅಜ್ಜನ ಏಕಮಾತ್ರ ಮಗ. ನನ್ನ ಅಜ್ಜನ ಏಕಮಾತ್ರ ಮಗ ಅಂತಂದ್ರೆ ನನ್ನ ತಂದೆಯ ತಂದೆ. ಇವನ್ ಯಾರಂತೆ? ಅಜ್ಜ ಅಂತಂದ್ರೆ ನನ್ನ ತಂದೆ. ನನ್ನ ನಾನೈಕೆ ಮಹಿಳೆ, ನಾನು ಹಿಂಗೆ ರೌಂಡ್ ಹಾಕಿದ್ ನೋಡ್ರಿ, ನನ್ನ ತಂದೆಯ ತಂದೆ ಅಜ್ಜ ಆಗ್ತಾನೆ, ರೈಟ್ ತಾನೆ? ನನ್ನ ತಂದೆಯ ತಂದೆ ಏನಾಗ್ತಾನೆ? ಅಜ್ಜ ಆಗ್ತಾನೆ. ಈ ನನ್ನ ತಂದೆಯ ಏಕಮಾತ್ರ ಮಗ ಅಂತ ಇವನು. ನೋಡ್ರಿ, ಸ್ಟೀಜ್ ಸಿಕ್ತು ನಿಮಗಿಲ್ಲೇ. ನನ್ನ ತಂದೆಯ ತಂದೆ ಅಜ್ಜ ಆಗ್ತಾನೆ, ಈ ಅಜ್ಜನ ಏಕಮಾತ್ರ ಮಗನೇ ಇವನಂತೆ. ಈಗ ನೋಡ್ರಿ, ಗೊತ್ತಾಯ್ತು ನಿಮಗೆ? ಹಾಗಾದ್ರೆ ಇವನಿಗೂ ತಂದೆ, ಇವನ ವ್ಯಕ್ತಿ ಇವನಿಗೂ ಕೂಡ ತಂದೆ, ಈಕಿಗೂ ಕೂಡ ಏನಾಗ್ತಾನೆ? ತಂದೆ ಆಗ್ತಾನೆ. ಅಂದ್ರೆ ಇವನು ಮಕ್ಕಳು, ಇವರು ಮೂವರು. ಇವನ ತಂದೆ ಇವನಿಗೆ ಒಬ್ಬನೇ ಮಗ ಇವನು, ಹೌದಾ? ಇವನ ಮಕ್ಕಳು, ಇವನೊಬ್ಬನು ಫೋಟೋದಲ್ಲಿ ಇರ್ತಕ್ಕಂಥ ವ್ಯಕ್ತಿ ಒಬ್ಬನು, ಇವನ ಅಣ್ಣ ಇನ್ನೊಬ್ಬನಿದ್ದಾನೆ, ಈಕೇನಾಗ್ತಾಳೆ? ಇವರು ಮೂವರು ಸಹೋದರ ಸಹೋದರಿಯರು ಆಗ್ತಾರೆ. ಕ್ವಶನ್ ಏನು ಕೇಳಿದಾರೆ ನೋಡ್ರಿ, ಈಗ ಫೋಟೋದಲ್ಲಿರ್ತಕ್ಕಂಥ ವ್ಯಕ್ತಿಗೆ ನೋಡಿ, ಕ್ವಶನ್ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಬೇಕು. ಮಹಿಳೆಯು ಫೋಟೋದಲ್ಲಿರುವ ವ್ಯಕ್ತಿಗೆ, ಇವನಿಗೆ ಏನಾಗಬೇಕು? ಮಹಿಳೆ ನೋಡ್ರಿ ಏನಾಗ್ತಾಳೆ? ಸಹೋದರಿ ಆಗ್ತಾಳೆ. ನೋಡ್ರಿ, ಆಕೆಯಲ್ಲಿದನ ಚಿಕ್ಕಮ್ಮ ಅಲ್ಲ, ತಂಗಿ. ಎಸ್, ತಂಗಿ ಆಗ್ತಾಳೆ, ಮಗಳು ಅಲ್ಲ, ತಾಯಿ ಅಲ್ಲ. ದ ರೈಟ್ ಆನ್ಸರ್ ಇಸ್ ಸಿಸ್ಟರ್. ತಂಗಿ ಆಗ್ತಾಳೆ, ಅಕ್ಕ ಅಥವಾ ತಂಗಿ ಆಗ್ತಾಳೆ. ಕ್ಲಿಯರ್? ಎಸ್, ದ ರೈಟ್ ಆನ್ಸರ್ ತಂಗಿ. ನೆಕ್ಸ್ಟ್ ಕ್ವಶನ್ 3. ರೋಹನ್ ಒಂದು ಜಾಗದಿಂದ 150 ಮೀಟರ್ ಪೂರ್ವಕ್ಕೆ ನಡೆಯುತ್ತಾನೆ. ಪೂರ್ವ ಅಂದ್ರೆ ಈ ಕಡೆ ಗೊತ್ತು ನಿಮಗೆ, ಹೌದಾ? ಇದು ಸ್ಟಾರ್ಟಿಂಗ್ ಪಾಯಿಂಟ್. ಇಲ್ಲಿಂದ ಪೂರ್ವಕ್ಕೆ 150 ಮೀಟರ್ ನಡೀತಾನೆ. ಎಸ್, 150 ಮೀಟರ್ ಪೂರ್ವಕ್ಕೆ ನಡೆದು ನಿಂತ, ಹೌದಾ? ಇದು ಪೂರ್ವ, ಈ ಕಡೆ ಸೈಡ್ ಪೂರ್ವ, ಇದು ಪಶ್ಚಿಮ, ಮೇಲೆ ಉತ್ತರ, ಕೆಳಗಡೆ ದಕ್ಷಿಣ. ಗೊತ್ತು ನಿಮಗೆ, ನಾನು ಹಾಕಿಲ್ಲ ಅದ್ರ ಸಲುವಾಗಿ. ಎಸ್, ನಂತರ ಎಡಕ್ಕೆ ತಿರುಗಿ 100 ಮೀಟರ್. ಎಡಕ್ಕೆ ಅಂದ್ರೆ ಹಿಂಗೆ ಹೋಗ್ತಕ್ಕಂಥ ವ್ಯಕ್ತಿ ಎಡ ಯಾವ್ದಾಗ್ತದೆ? ಈ ಕಡೆ ಎಡ ಇರುತ್ತೆ, ಈ ಕಡೆ ಬಲ ಇರುತ್ತೆ. ಈ ಕಡೆ 100 ಮೀಟರ್ ಹೋಗ್ತಾನೆ. ನೋಡ್ರಿ, 100 ಮೀಟರ್ ನೋಡ್ರಿ, ಇದಕ್ಕಿಂತ ಚಿಕ್ಕದೇ ಇರಬೇಕು. ಇದರಲ್ಲಿ 3 ಭಾಗದಲ್ಲಿ 2 ಭಾಗ. ನಿಮ್ಗೆ ಅಷ್ಟು ಗೊತ್ತಲ್ಲ ಅಂದ್ರೆ ಇದಕ್ಕಿಂತ ಚಿಕ್ಕದಾಕೊಂಡ್ರೆ ಸಾಕು. ಎಷ್ಟಾಯ್ತಿದು? 100 ಮೀಟರ್ ತಾನೆ ಅವ್ರು ಹೇಳಿದ್ದು, ಕಿಲೋಮೀಟರ್. ಎಸ್, 100 ಮೀಟರ್ ನೋಡ್ರಿ, 100 ಮೀಟರ್ ಎಡಕ್ಕೆ ತಿರುಗಿ ಹೋಗ್ತಾನೆ. ಇದು 150 ಮೀಟರ್ ಹೋಗಿದ್ದಾನೆ ಈಗಾಗಲೇ. ಎಸ್, ನಂತರ ಮತ್ತೆ ಎಡಕ್ಕೆ ತಿರುಗಿ ನೋಡ್ರಿ, ಹಿಂಗ್ ಹೋಗ್ತಾ ಇದ್ದಾನೆ. ಈ ಕಡೆ ಎಡ ಇರುತ್ತೆ, ಈ ಕಡೆ ಬಲ ಇರುತ್ತೆ. ಈ ಕಡೆ ಎಡಕ್ಕೆ ತಿರುಗಿ ಮತ್ತೆ 100 ಮೀಟರ್ ನೋಡ್ರಿ, ಮತ್ತೆ 100 ಮೀಟರ್ ಹೋಗ್ತಾನಂತೆ. ನೋಡ್ರಿ, ಮತ್ತೆ 100 ಮೀಟರ್ ಎಡಕ್ಕೆ ತಿರುಗಿ ಹೋಗಿ ಇಲ್ಲಿ ನಿಂತುಕೊಂಡ. ನೆಕ್ಸ್ಟ್ ನಡೆದು ಮತ್ತೆ ಎಡಕ್ಕೆ ತಿರುಗಿ 100 ಮೀಟರ್. ನೋಡ್ರಿ, ಮತ್ತೆ ಎಡಕ್ಕೆ ತಿರುಗಿ ಹಿಂಗ್ ಬರ್ತಕ್ಕಂಥ ವ್ಯಕ್ತಿಯ ಎಡ ಯಾವ್ದೈತಿ? ಈ ಕಡೆ ಎಡ ಇರುತ್ತೆ, ಆ ಕಡೆ ಬಲ ಇರುತ್ತೆ. ಈ ಕಡೆ 100 ಮೀಟರ್ ಅಂದ್ರೆ 100 ಮೀಟರ್ ಅಂದ್ರೆ ಎಲ್ಲಿಗೆ ಬಂದ? ಈಗ ನೋಡ್ರಿ, ಇಲ್ಲಿಗೆ ಬಂದ, ಸೇಮ್ ಪ್ಲೇಸಿಗೆ ಬಂದ. ಅಂದ್ರೆ ಸೇಮ್ ಪ್ಲೇಸ್ ಅಂತಂದ್ರ ಅವನ ಈಗ ಆಲ್ರೆಡಿ ಹಾದು ಹೋಗಿರ್ತಾನೆ, ಆ ಪ್ಲೇಸ್ ಅಲ್ಲಿ ಬಂದ. ಎಸ್, 100 ಮೀಟರ್ ನಡೆದ. ಎಸ್, ಮತ್ತೆ 100 ಮೀಟರ್ ಚಲಿಸುತ್ತಾನೆ. ಅವನು ಆರಂಭಿಸಿದ ಜಾಗದಿಂದ ಈಗ ಅವನು ಇರುವ ಜಾಗ ಎಲ್ಲಿದೆ? ನೋಡ್ರಿ, ಈಗ ಇದು ಎಂಡಿಂಗ್ ಪಾಯಿಂಟ್, ಇದು ಸ್ಟಾರ್ಟಿಂಗ್ ಪಾಯಿಂಟ್. ಈಗ ಎಲ್ಲಿದೆ? ಎಷ್ಟು ದೂರ ಅದನ? ಇಲ್ಲಿದ್ದಲ್ಲಿಗೆ ಎಷ್ಟದ? 150 ಅದ. ಇಲ್ಲಿ 100 ಇದೆ ಅಂದ್ರೆ ಇದು 100 ಇರುತ್ತೆ, ಇದು 100 ಮೀಟರ್ ಇದ್ರೆ ಇದು 50 ಮೀಟರ್ ಇರುತ್ತೆ. 50 ಮೀಟರ್ ದೂರ ಅದ ಅವನೀಗ, ಹೌದಾ? ತನ್ನ ಪ್ರಾರಂಭಿಕ ಸ್ಥಾನದಿಂದ 50 ಮೀಟರ್ ದೂರದಲ್ಲಿ ಅದನ್ನ. ಬಟ್ 50 ಮೀಟರ್ ಇಲ್ಲಿ 2 ಉತ್ತರ.
ಅದ್ರ ದಿಕ್ಕು ಕೇಳಿದ್ದೇನೆ. ಎಸ್ 50 ಇದು ಸ್ಟಾರ್ಟಿಂಗ್ ಪಾಯಿಂಟ್ ಇಂದ ಯಾವ ದಿಕ್ಕಿಗಿದೆ ನೋಡ್ರಿ, ಇದು ಯಾವ ದಿಕ್ಕು? ಪೂರ್ವಕ್ಕೆ 50 ಮೀಟರ್ ದೂರದಲ್ಲಿ ನಾನು ಆಯ್ಕೆಲಿದನ. ಎಸ್ 50 ಮೀಟರ್ ಪೂರ್ವಕ್ಕೆ ಇಸ್ ರೈಟ್ ಆನ್ಸರ್. ಆಯ್ಕೆ ಎ ಇದಲ್ಲ, ಒಂದನೇ ಆಯ್ಕೆ ಇಸ್ ರೈಟ್ ಆನ್ಸರ್. ಆಗ್ನೇಯ ಅಲ್ಲ ಮತ್ತು 60 ಮೀಟರ್ ಅಲ್ಲ, 50 ಮೀಟರ್ ದಕ್ಷಿಣ ಅಲ್ಲ. ದಕ್ಷಿಣ ಅಂದ್ರೆ ಕೆಳಗೆ ಆಗ್ಬೇಕಾಗಿತ್ತು, ದಕ್ಷಿಣ ಅಂದ್ರೆ ಕೆಳಗಿಲ್ಲ, ಪೂರ್ವಕ್ಕೆ 50 ಮೀಟರ್ ಇದ್ದಾನೆ. ದ ರೈಟ್ ಆನ್ಸರ್ ಇಸ್ ಆಯ್ಕೆ 1. ಕ್ಲಿಯರ್? ಎಸ್ ನೆಕ್ಸ್ಟ್ ಕ್ವಶನ್ 4. 6, 36, 13, 9, 1 ಇಲ್ಲಿದ, 8, 64, 15, 12 ಅದ, ಮತ್ತು 12, 144, 19, 18, ಆಮೇಲೆ 14 ಇಲ್ಲಿ ಎಕ್ಸ್ ವೈ ಜೆಡ್ ಅದ. ಎಕ್ಸ್ ವೈ ಜೆಡ್ ಸಂಖ್ಯೆಗಳನ್ನ ಕಂಡುಹಿಡಿದ್ರೆ 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಸಿಂಪಲ್ ಆಗಿ ಕಂಡುಹಿಡ್ಕೊಳ್ಬಹುದು ನಾವಿಲ್ಲಿ. ಇಲ್ಲಿ ನೋಡ್ರಿ, ಇಲ್ಲಿ 6 ಇಲ್ಲಿ 36 ಅದ, ಇಲ್ಲಿ 8 ಇಲ್ಲಿ 64 ಅದ. 6ರ ವರ್ಗ ಸಂಖ್ಯೆ 36, 8ರ ವರ್ಗ ಸಂಖ್ಯೆ 64, 12ರ ವರ್ಗ ಸಂಖ್ಯೆ 144, ಹಾಗಾದ್ರೆ 14ರ ವರ್ಗ ಸಂಖ್ಯೆ 196 ಇಸ್ ರೈಟ್ ಆನ್ಸರ್. ಇಲ್ಲಿ ಬಂದ್ಬಿಡ್ತು, ಇಲ್ಲೇ ಗೊತ್ತಾಗ್ಬಿಡ್ತೀನಿ 196. 14 196 ಆಯ್ತು. 4 ಆಯ್ಕೆಗಳಲ್ಲಿ 196 ಎಲ್ಲಿ ನೋಡ್ಕೊಳ್ಬೇಕು. 2 ಆಯ್ಕೆಗಳು ಅದಾವ, 2 ಆಯ್ಕೆ 169 ಅದ. 69 ತೆಗೆದು ಬಿಡಿ, 169 ಮೊದಲನೇದ್ದು. ಹಾಗಾದ್ರೆ 196 ಇರೋದನ್ನ ಇಟ್ಕೊಳ್ಬೇಕು. ಉಳಿದಿರ್ತಕ್ಕಂಥ ಯಾವ ಕಂಡು ಇಟ್ಕೊಳ್ಬೇಕು ನೋಡೋಣ ಈಗ. ಎಸ್ ಇಲ್ಲಿ ನೋಡ್ರಿ, 6, 8, 10 ಬರ್ಬೇಕು ಇಲ್ಲಿ. ಹೌದಾ, ಇರ್ಲಿದ್ದು ಇದೊಂದು ಸ್ಕಿಪ್ ಆಗಿದೆ ಅಷ್ಟೇ. 10, 12, 14. ಇಲ್ಲಿ 6ರ ವರ್ಗಮೂಲ, ಇಲ್ಲಿ 8ರ ವರ್ಗಮೂಲ, ಇಲ್ಲಿ 10ರ ಇನ್ನೊಂದು ಇದು ಬರುತ್ತೆ. ಇದು ನಮಗೆ ಬೇಕಾಗಿಲ್ಲ, ಆದ್ರೂ ಕೂಡ ನಿಮಗೆ ತಿಳಿಸ್ತೀನಿ. ಇಲ್ಲಿ 10ರ ವರ್ಗಮೂಲ 100 ಇರುತ್ತೆ, 12 ವರ್ಗ 144, 14ರ ವರ್ಗಮೂಲ 196. ಕ್ಲಿಯರಾ? ಎಸ್ ಈಗ ನೋಡ್ರಿ, 13, 15, ಇಲ್ಲಿ 17, ಇಲ್ಲಿ 19, ಇಲ್ಲಿ ಎಷ್ಟು ಬರುತ್ತೆ? 21. ನೋಡ್ರಿ, ಇದು ಜೆಡ್ ಸ್ಥಾನದಲ್ಲಿ 21. ನೋಡ್ರಿ, ಇದೊಂದು ಸ್ಕಿಪ್ ಆಗಿದೆ ಅಷ್ಟೇ. ಹೌದಾ, ವರ್ಗ ಇವು ಬೆಸ ಸಂಖ್ಯೆ 13, 15, 17, 19, 21. ಕ್ಲಿಯರ್ ಆಯ್ತಾ ಇದು? ಎಸ್ ನೆಕ್ಸ್ಟ್ ಇದು ನೋಡ್ರಿ, ಈಗ 9, 12, ಇಲ್ಲಿ ಎಷ್ಟು ಬರುತ್ತೆ? 18, ಇಲ್ಲಿ ಎಷ್ಟು ಬರುತ್ತೆ? 9, 3 ಜಾಸ್ತಿ, ಇಲ್ಲಿ 15, 18, 18, 3, 21. ಮುಂದೆ ಏನು ನೋಡಕ್ ಹೋಗ್ಬಿಡಿ. ನೋಡ್ರಿ, 3, 9, 9ಕ್ಕೆ 3 ಸೇರಿ 12, 12ಕ್ಕೆ 3 ಸೇರಿ 15, 15ಕ್ಕೆ 3 ಸೇರಿ 18, 18ಕ್ಕೆ 3 ಸೇರಿ 21. ಹಾಗಾದ್ರೆ 196, 21, 21 ಇಸ್ ರೈಟ್ ಆನ್ಸರ್. ಎಕ್ಸ್ ವೈ ಜೆಡ್ ಇಸ್ ಈಕ್ವಲ್ ಟು 196, 21, 21 ಇಸ್ ರೈಟ್ ಆನ್ಸರ್. ಎಲ್ಲರೂ ಕರೆಕ್ಟ್ ಆಗಿರ್ತಾರೆ ಇದಕ್ಕೆ. ಹೌದಾ, ಇದು ಒಂದು ಇಲ್ಲ, ಅದರಲ್ಲಿ ನಿಮ್ಗೆ ಕನ್ಫ್ಯೂಷನ್ ಮಾಡ್ಲಿಕ್ಕೆ ಅದನ್ನ ಸ್ಕಿಪ್ ಮಾಡಿರ್ತಾನೆ ಅಷ್ಟೇ. ಕ್ಲಿಯರ್? ಮುಂದಿನ ಕ್ವಶನ್ 5. CLAIM ಕ್ಲೈಮ್ ಅಂತಿದೆ, ಆಮೇಲೆ NKDPH ಅಂದ್ರೆ ಇದು ಈ ತರ ಆದ್ರೆ ಕ್ಲೋಸ್ ಇದು ಯಾವ ತರ ಆಗುತ್ತೆ ಅಂತೇಳಿ ಕ್ವಶನ್ ಮಾರ್ಕ್ ಕೊಟ್ಟಿದ್ದಾರೆ. ಸಿಂಪಲ್ ಅದ. ಇಲ್ಲ ನೋಡಿ, MN ಇಲ್ಲಿ ಬರ್ಕೊಂಡು ತೋರಿಸ್ಬಿಡ್ತೀನಿ ನಿಮಗೆ. ಕ್ಯಾಪಿಟಲ್ ಲೆಟರ್ ಬರ್ತೀನಿ. ಎಸ್ MN ನೋಡ್ರಿ, ಯಾವುದು ಸ್ಕಿಪ್ ಇಲ್ಲ. ಆಮೇಲೆ ಐ ಅದ, ಐ ಆದ್ಮೇಲೆ ಕೆ ಅದ, IJK ನೋಡ್ರಿ, ಇಲ್ಲಿ ಒಂದು ಸ್ಕಿಪ್ ಆಯ್ತು ಅಂದ್ರೆ ಸೆಂಟ್ರಲ್ಲಿ 1 ಬಂತು. ಹೌದಾ, ಆಮೇಲೆ ಎ ಅದ, ABCD ನೋಡ್ರಿ, D ಬಂತು ಅಂದ್ರೆ ಇಲ್ಲಿ 2 ಸ್ಕಿಪ್ ಆದವು. ಎ ನಂತರ ಎಲ್ ನೋಡ್ರಿ, LMNO 3 ಸ್ಕಿಪ್ ಆಗಿ P ಬಂತು, ಇಲ್ಲಿ P ಬಂತು. ಆಮೇಲೆ ಎಲ್ ಆದ್ಮೇಲೆ ಸಿ ನೋಡ್ರಿ, ಇಲ್ಲಿ 3 ಸ್ಕಿಪ್ ಆದ್ರೆ 4, CDEFGH ನೋಡ್ರಿ, CD 3ರಲ್ಲಿ 4 ಆಗ್ಬೇಕಲ್ಲ, CDEFGH ನೋಡ್ರಿ, ಇಲ್ಲಿ 4 ಸ್ಕಿಪ್ ಆದವು, H ಬಂತು. ಕ್ಲಿಯರ್ ಆಯ್ತು ಇಲ್ಲಿಗೆ? ನೋಡ್ರಿ, CLAIM NKDR ನೋಡ್ರಿ, NKDPH ಹಿಂಗೋಯ್ತು, ಹಿಂಗ್ ಬಂತು. ಆಯ್ತಾ? ಎಸ್ ಈಗ ನೋಡ್ರಿ, ಕ್ಲೋಸ್ ಈಗ ಇಲ್ಲಿಂದ ಬರ್ಬೇಕಲ್ಲ, ನಾನು ನೋಡ್ರಿ ಇಲ್ಲಿ ಹೆಚ್ಕೊಳ್ಳಿ, ಇಲ್ಲಿ ಹೆಚ್ಕೊಳ್ತೀನಿ ನೋಡ್ರಿ. ಸ್ಕಿಪ್ ಆಗಬಾರ್ದು, ಇಲ್ಲಿಂದ ಇಲ್ಲಿ ಸ್ಕಿಪ್ ಇಲ್ಲ, ಹಾಗಾದ್ರೆ ಮುಂದೆ ಲೆಟರ್ F ಬರಬೇಕು. 4 ಆಯ್ಕೆ ನೋಡ್ರಿ, ಒಂದೇ ಒಂದ್ರಲ್ಲಿ F ಅದ, ಮುಂದೆ ಏನು ಮಾಡ್ಲಿಕ್ಕೆ ಹೋಗ್ಬಿಡಿ. F ಇರ್ತಕ್ಕಂಥ ಮೊದಲನೇ ಲೆಟರ್ F ಇರ್ತಕ್ಕಂಥದ್ದೇ ಕರೆಕ್ಟ್ ಆನ್ಸರ್. ಕ್ಲಿಯರ್? F ಒಂದೇ ಆಯ್ಕೆಯಲ್ಲಿ ಅದ, ಆಯ್ಕೆ 1ರಲ್ಲಿ ಮಾತ್ರ F ಅದ, ಅದುವೇ ಕರೆಕ್ಟ್ ಆನ್ಸರ್ ಆಗುತ್ತೆ. ಹೌದು ತಾನೆ? ಎಸ್ ಯಾವ್ದ್ರಿಂದ? ಆಯ್ಕೆ B ಇಸ್ ರೈಟ್ ಆನ್ಸರ್. FURPH ನೋಡ್ರಿ, ಬರ್ತಲ್ಲ ನೋಡ್ರಿ. ಈಗ ಎಸ್ ಅದ, ಒಂದು ಸ್ಕಿಪ್ ಆಗಿ STU ಬಂತು ನೋಡ್ರಿ, ಈಗ FU ಬಂತು. ಆಮೇಲೆ O ಅದ, OPQR ನೋಡ್ರಿ, 2 ಸ್ಕಿಪ್ ಆಗಿ R ಬಂತು. ಹೌದಾ, ನೆಕ್ಸ್ಟ್ ಯಾವ್ದು ಬರಬೇಕು? O ಆದ್ಮೇಲೆ L ನೋಡ್ರಿ, L ಇಲ್ಲ ನೋಡ್ರಿ, LMNO ಇಲ್ಲಿ 2 ಸ್ಕಿಪ್ 3 LMNOP ನೋಡ್ರಿ. ಆಮೇಲೆ ಅದೇ ಸಿ, ಈಗ CH ಅದೇ ಬರ್ತ ನೋಡ್ರಿ, CH ಬರ್ತ ಅದು ಕೂಡ. ಹಾಗಾದ್ರೆ ಕ್ಲೋಸ್ಗೆ ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ FURPH ಇಸ್ ರೈಟ್ ಆನ್ಸರ್. FURPH ಇಸ್ ರೈಟ್ ಆನ್ಸರ್.
ಕ್ಲಿಯರ್. ಮುಂದಿನ ಕ್ವಶನ್ ನೋಡ್ಬೋದಾ? ಕ್ವಶನ್ ನಂಬರ್ 6. ಒಂದು ತಿಂಗಳಿನ 3ನೇ ದಿನಾಂಕವು ಭಾನುವಾರವಾದರೆ, ನೋಡ್ರಿ ಭಾನುವಾರ 3ನೇ ತಾರೀಕು, ನೋಡ್ರಿ ಒಂದು ತಿಂಗಳ 3ನೇ ತಾರೀಕು ಭಾನುವಾರ ಆಯ್ತು. ನೆಕ್ಸ್ಟ್ ಭಾನುವಾರ ಆಗ್ಬೇಕಾದ್ರೆ ಎಷ್ಟನೇ ತಾರೀಕು ಅರ್ಥ? 3 ಕೇಳಿಸಿದ್ರೆ ಎಷ್ಟಾಗುತ್ತೆ? 10ನೇ ತಾರೀಕು ನೆಕ್ಸ್ಟ್ ಭಾನುವಾರ. 10ಕ್ಕೆ 7 ಸೇರಿಸಿದ್ರೆ 17, ಇದು 3ನೇ ಭಾನುವಾರ. 17ಕ್ಕೆ 7 ಸೇರಿಸಿದ್ರೆ ಎಷ್ಟಾಗುತ್ತೆ? 24, ಇದು 4ನೇ ಭಾನುವಾರ. 24ಕ್ಕೆ ಮತ್ತೆ 7 ಸೇರಿಸಿದ್ರೆ ಎಷ್ಟಾಗುತ್ತೆ? 34, ಇದು 31, ಇದು ಲಾಸ್ಟ್ನೇ ಭಾನುವಾರ. ಆ ತಿಂಗಳ 31ನೇ ತಾರೀಕು ಇತ್ತಂದ್ರೆ ಅವತ್ತು ಕೂಡ ಭಾನುವಾರ ಇರುತ್ತೆ. 3ನೇ ತಾರೀಕು ಯಾವ್ದಿರುತ್ತೆ? ಅದು ಕೂಡ ಭಾನುವಾರ ಇರುತ್ತೆ. ಕ್ಲಿಯರಾ ಸರ್? 1ನೇ ತಾರೀಕು ಯಾವ ಇರ್ತೈತಿ? 2ನೇ ತಾರೀಕು ಮತ್ತು 1ನೇ ತಾರೀಕು ಭಾನುವಾರ ಇನ್ನೊಂದು ದಿನ ಶನಿವಾರ ಶುಕ್ರವಾರ ಇರ್ತೈತಿ. ಬಿಟ್ಬಿಟ್ರೆ ಮುಗೀತದು. ಕ್ಲಿಯರಾ? ಎಸ್. ಈಗ ನೋಡ್ರಿ ಮುಂದೆ, ಅದೇ ತಿಂಗಳಿನ 4ನೆಯ ಬುಧವಾರ, ನೋಡ್ರಿ 4ನೆಯ ಬುಧವಾರ 3 ದಿನಗಳ ಹಿಂದಿನ ದಿನಾಂಕ ಏನು? 4ನೇ ಬುಧವಾರ ಅಂತ ಹೇಳಿದ್ರೆ ಹಾಗಾದ್ರೆ 1ನೇ ಬುಧವಾರ ಎಷ್ಟನೇ ತಾರೀಕು ಆಗುತ್ತೆ ನೋಡ್ಕೊಳ್ಳೋಣ ನಾವು. 1ನೇ ಬುಧವಾರ ಇದು ಭಾನುವಾರ. ಭಾನುವಾರ ನಂತರ ಯಾವಾರ? ಸೋಮವಾರ, ಮಂಗಳವಾರ, ಬುಧವಾರ. ನೋಡ್ರಿ ಬುಧವಾರ ಎಷ್ಟನೇ ತಾರೀಕು ಆಗುತ್ತೆ? ಇದು 4 ಆಯ್ತು, ಇದು 5 ಆಯ್ತು, ಇದು 6ನೇ ತಾರೀಕು ಆಯ್ತು. ಬುಧವಾರ 1ನೇ ತಾರೀಕು ಬುಧವಾರ ಯಾವಾರ? 6ನೇ ತಾರೀಕು. 1ನೇ ಬುಧವಾರ 6ನೇ ತಾರೀಕು ಆಯ್ತು. ಹಾಗಾದ್ರೆ 6ಕ್ಕೆ 7 ಸೇರಿಸಿದ್ರೆ ಎಷ್ಟಾಗುತ್ತೆ? 13ನೇ ತಾರೀಕು 2ನೇ ಬುಧವಾರ. 13ಕ್ಕೆ 7 ಸೇರಿಸಿದ್ರೆ 20 ಆಯ್ತು, ಇದು 3ನೇ ಬುಧವಾರ. 20ಕ್ಕೆ 7 ಸೇರಿಸಿದ್ರೆ ಎಷ್ಟಾಯ್ತು? 27 ಆಯ್ತು, ಇದು 4ನೇ ಬುಧವಾರ. ಕ್ಲಿಯರಾ? ಇದು ಯಾವಾರ? ಇದು 4ನೇ ಬುಧವಾರ. ನೆಕ್ಸ್ಟ್ ಇನ್ನು 5ನೇ ಬುಧವಾರ ಬರಲ್ಲ, ಯಾಕಂದ್ರೆ 31 ಲಾಸ್ಟ್, 36 ಆಗುತ್ತೆ. ಇದು 7 ಸೇರಿಸಿದ್ರೆ ಎಷ್ಟಾಗುತ್ತೆ? 34 ಆಗುತ್ತೆ. ನಮಗೆ 31 ಲಾಸ್ಟ್, 31. ಎಸ್, ಇಲ್ಲಿ ಮುಗೀತು. ಕ್ವಶನ್ ಏನು ಕೇಳಿದ್ದಾರೆ ನೋಡ್ರಿ ಈಗ ಅವರು, ಬುಧವಾರದ 3 ದಿನಗಳ ಹಿಂದಿನ ದಿನಾಂಕ ಯಾವುದು? ನೋಡ್ರಿ ಬುಧವಾರ 27, ಇದಕ್ಕೆ 3 ದಿನ ಹಿಂದೆ ಬಂದ್ರೆ -3 ಮಾಡ್ರೆ ಎಷ್ಟಾಗುತ್ತೆ? 24ನೇ ತಾರೀಕು. 3 ದಿನಗಳ ಹಿಂದಿನ ದಿನಾಂಕ ಯಾವ ಇರುತ್ತೆ? 24 ಇರುತ್ತೆ. 3ನೇ ಬುಧವಾರ 27, 3 ದಿನ ಮೈನಸ್ ಹಿಂದಕ್ಕೆ ಹೋಯ್ತು ಅಂತಂದ್ರೆ 24ನೇ ತಾರೀಕು. 3 ದಿನಗಳ ಹಿಂದಿನ ದಿನಾಂಕ 24 ಇಸ್ ರೈಟ್ ಆನ್ಸರ್. ಕ್ಲಿಯರ್? ಎಸ್. ನೆಕ್ಸ್ಟ್ ಕ್ವಶನ್ 7. ಅಕ್ಷರಗಳ ಪಿರಮಿಡ್ ಆಕಾರದಲ್ಲಿ ಜೋಡಿಸಿದೆ. ಅಕ್ಷರಗಳ ಜೋಡಣೆಯನ್ನ ಗಮನಿಸಿ. ಕೊಟ್ಟಿರುವ ಸಾಮ್ಯತೆಯಲ್ಲಿ ಬಿಟ್ಟು ಹೋಗಿರುವ ಅಕ್ಷರಗಳ ಗುಂಪನ್ನ ಕಂಡುಹಿಡಿಯಿರಿ. ನೋಡ್ರಿ BFL EFG, ಇಲ್ಲಿ DHN ಕೊಟ್ಟಿದ್ರೆ, ಇಲ್ಲಿ ಏನೋ ಒಂದು ಸಂಖ್ಯೆ ಬಿಟ್ಟು ಹೋಗ್ಯದ. ಈ ಒಂದು ಅಕ್ಷರಗಳ ಪಿರಾಮಿಡ್ ಕೊಟ್ಟಿದ್ರೆ ಇವು ಎಲ್ಲೆಲ್ಲದ ನೋಡ್ಕೊಂಡು ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವ್ದನ್ನ ಕಂಡುಹಿಡಿದು ಹಚ್ಕೊಂಡ್ಬಿಡ್ಬೇಕು. ತುಂಬಾ ಈಸಿ ಕೊಟ್ಟಿದ್ದಾರೆ. ನೋಡ್ರಿ BFL, ನೋಡ್ರಿ BFL ಈ ರೀತಿ ಇದೆ ಇಲ್ಲಿ, ಆಯ್ತಾ? ನೆಕ್ಸ್ಟ್ EFG, ನೋಡ್ರಿ EFG ಪ್ಲಸ್ ಆಕಾರದಲ್ಲಿ ಇಲ್ಲೇ ಐತಿದು. ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಯಾವ್ದು ಇದಿರ್ತಲ್ಲ ಇದಕ್ಕೂ ಕೂಡ ಇದೇ ರೀತಿ ಪ್ಲಸ್ ಮಾಡಿಬಿಡೋಣ. ಆಯ್ತು, ಮುಗೀತು. DHN ಇಲ್ಲಿ ಅದ ನೋಡ್ರಿ, DHN. ಹಾಗಾದ್ರೆ ಇನ್ನೊಂದು ಬರ್ತಕ್ಕಂಥದ್ದು ಯಾವುದು? ಇವು 3 ಬರ್ಬೇಕು, ಪ್ಲಸ್ ಆಗ್ಬೇಕು ತಾನೆ. GHI ಇಸ್ ರೈಟ್ ಆನ್ಸರ್. GHI ಇಸ್ ರೈಟ್ ಆನ್ಸರ್. ಆಯ್ಕೆ GHI ಇದನ್ನ ಎಸ್, ಆಯ್ಕೆ D ಇಸ್ ರೈಟ್ ಆನ್ಸರ್. ಕ್ಲಿಯರ್? ತುಂಬಾ ಈಸಿಯಾಗಿ ಮಾಡಿದ್ರಿ ಎಲ್ಲರೂ ಕೂಡ. ಕ್ಲಿಯರ್? ಎಸ್. ನೆಕ್ಸ್ಟ್ ಕ್ವಶನ್ 8. ಒಂದು ಸಂಕೇತದ ಅನ್ವಯ ಟೂರ್ ಅನ್ನು 1 2 3 4 ಎಂದು, ಕ್ಲಿಯರ್ ಅನ್ನು 5 6 7 8 4 ಎಂದು ಹಾಗೂ ಸ್ಪೇರ್ ಅನ್ನು 9 0 8 4 7 ಎಂದು ಬರೆದಾಗ ಸ್ಕ್ಲಪ್ಚರ್, ನೋಡ್ರಿ SCULPTURE ಅನ್ನು ಪದಕ್ಕೆ ಅದೇ ಸಂಕೇತದ 5ನೇ ಅಂಕಿ ಏನಾಗುತ್ತದೆ ಅಂತ ಕ್ವಶನ್. 5ನೇ ಅಂಕಿ ಅಂದ್ರೆ 5ನೇ ಪದ ಏನಾಗ್ತದೆ, 5ನೇ ಅಕ್ಷರ ಏನಾಗುತ್ತದೆ ಅಂತದ್ದು. 5ನೇ ಅಂಕಿ ಅಂದಾಗ 5ನೇ ಅಂಕಿ ಏನಾಗುತ್ತದೆ? 5ನೇ ಅಂಕಿ C ಆಗುತ್ತೆ. ಇಲ್ಲಿ 5 ಎಲ್ಲೆಲ್ಲದ ನೋಡ್ರಿ, 5 ಇಲ್ಲಿಲ್ಲ, 5 ಇಲ್ಲ ಮಾತ್ರದ, ಇಲ್ಲಿ ಯಾವುದಿಲ್ಲ. 5ನೇ ಅಂಕಿ C, 5ನೇ ಅಂಕಿ C ಆಗುತ್ತೆ ಅಲ್ಫಾಬೆಟ್. ಬಟ್ ಇಲ್ಲಿ 5ನೇ ಪದ ನೋಡ್ರಿ, 5ನೇ ಅಕ್ಷರ 1 2 3 4 5ನೇ P. ಈ P ದ ಸಂಕೇತ ಏನು? ಹೌದಾ? 5ನೇದು ಇದಾಗುತ್ತಾನೆ, 1 2 3 4 5ನೇ P ದ ಸಂಖ್ಯೆ ಯಾವುದು ಅಂತ ಕ್ವಶನ್ ಕೇಳಿದ್ರೆ, P ಎಲ್ಲಿ ಐತೆ ನೋಡ್ರಿ? ಟೂರ್, ಕ್ಲಿಯರ್, ಸ್ಪೇರ್ ಇಲ್ಲಿ ಅದ P. P ಯಾವ್ದಾದಲ್ಲಿ 0 ಅದ. 9 0 8 4 7. ಎಸ್, ಹೌದು. ಬೇರೆ ಇವು ಎಲ್ಲವೂ ಇರ್ಬೋದಲ್ಲ, ಇವು ಬೇರೆ ಯಾವ್ದು 8 ಇರ್ಬೋದಲ್ಲ P ಇದ್ದು. ಇದ್ರ ಕೆಳಗಡೆ ಇರ್ತಕ್ಕಂಥದ್ದು ಅಲ್ಲ. 8 ಇರ್ಬೋದು, 4 ಇರ್ಬೋದು, 7 ಎಲ್ಲಿ ನೋಡ್ರಿ? ನೋಡ್ರಿ ಈ 8 ಅದಲ್ಲ, ಹಾಗಾದ್ರೆ ಇಲ್ಲಿ ಕೂಡ 8 ಅದ, ನೇರ ಅದ. ಹಾಗಾದ್ರೆ ಇದಕ್ಕೇನು ಮಾತಾಡಂಗಿಲ್ಲ ನಾವು. ಇಲ್ಲಿ ಆರ್ಕ 4 ಅದ, ಇದು 4 8 2 4 ಅದು ಇದು. ಎಸ್, 4 2 ಅಲ್ಲ 4.
R4, ಇಲ್ಲಿ ಕೂಡ R4, ಇಲ್ಲಿ ಕೂಡ R4 ಇರುತ್ತೆ. ಹೌದಾ? ಆಮೇಲೆ ಅದೇ ರೀತಿ E7 ಅದ ಅಂದ್ರೆ ನೇರ ಇರ್ತಾವು. ಹಾಗಾದ್ರೆ P ಗೆ ಕರೆಕ್ಟ್ ಆಗಿರ್ತಕ್ಕಂಥ ಸಂಖ್ಯೆ ಯಾವುದು? 0 ಈಸ್ ರೈಟ್ ಆನ್ಸರ್. ಆಯ್ಕೆಯಲ್ಲಿ 0 ಇದನ್ನ, ಎಸ್ ಆಯ್ಕೆ ಸಿ ಇದೆಲ್ಲ ಕರೆಕ್ಟ್ ಆನ್ಸರ್ ಸಿ. ಹೌದಾ? ಎಸ್, ಇಲ್ಲಿ ನಾನು 2 ಅಂತ ಬರ್ಕೊಂಡಿದ್ದೆ, ಮತ್ತೆ ಮಿಸ್ಟೇಕ್ ಮಾಡ್ಕೊಬೇಡ್ರಿ, ಅದು 4 ಕರೆಕ್ಟ್ ಆನ್ಸರ್, ಕರೆಕ್ಷನ್ ಆಗಿದೆ. ಕ್ಲಿಯರ್? ಎಸ್, ಮುಂದಿನ ಕ್ವಶನ್ 9. ರೈಲು ಹೊರಡುವ ನಿಗದಿತ ಸಮಯಕ್ಕಿಂತ ತಾನು 30 ನಿಮಿಷ ಮುಂಚಿತವಾಗಿ ನಿಲ್ದಾಣಕ್ಕೆ ತಲುಪಿರುವುದು ರವಿಗೆ ಅರಿವಾಗುತ್ತದೆ. ನೋಡ್ರಿ, ಟ್ರೈನ್ ಏನು ಬಂದು ಸ್ಟೇಷನ್ಗೆ ಕರೆಕ್ಟಾಗಿ ತಲುಪುತ್ತೋ ಆ ಟೈಮ್ಗೆ 30 ನಿಮಿಷ ಅಡ್ವಾನ್ಸ್ ಆಗಿ ಬಂದು ತಲುಪಿದ್ದಾನೆ. ಬಟ್ ಆ ರೈಲು 90 ನಿಮಿಷ ತಡವಾಗಿ ಬಂದದ. ನೋಡ್ರಿ, ರೈಟ್ ಟೈಮ್ಗಿಂತ 90 ನಿಮಿಷ ಲೇಟ್ ಆಗಿ ಬಂದದ ಟ್ರೈನ್. 90 ಮಿನಿಟ್ಸ್ ಅಂದ್ರೆ 1.5 ಗಂಟೆ. 90 ಮಿನಿಟ್ಸ್ 1.5 ಗಂಟೆ ತಾನೆ, 1.5 ಗಂಟೆ ಲೇಟ್ ಆಗಿ ಬಂದದ, ತನ್ನ ರೈಟ್ ಟೈಮ್ಗಿಂತ ಲೇಟ್ ಆಗಿ ಬಂದದ. ಹಾಗಾದ್ರೆ ಬಂದಿರತಕ್ಕಂಥ ಟೈಮ್ ಎಷ್ಟು? 18:20. 18:20 ಅಂದ್ರೆ 6:20. ಹೌದು ತಾನೆ? 18:20 ಅಂದ್ರೆ 6:20. ಈ 6:20ರಲ್ಲಿ ನಾವು 90 ನಿಮಿಷ ಅಂತಂದ್ರೆ 1 ಗಂಟೆ 30 ನಿಮಿಷನ ಅಂದ್ರೆ 90 ನಿಮಿಷ ಆಗುತ್ತೆ ತಾನೆ. ಇದು 90 ಗಂಟೆ ಅಲ್ಲ, 90 ನಿಮಿಷ ಮೈನಸ್ ಮಾಡಬೇಕು. ಯಾಕಂದ್ರೆ ಇಷ್ಟು 90 ನಿಮಿಷ ಲೇಟ್ ಆಗಿ ಬಂದದ, ರೈಟ್ ಟೈಮ್ಗೆ ಲೇಟ್ ಆಗಿ ಬಂದದ. ಲೇಟ್ ಆಗಿ ಬಂದಿರ್ತಕ್ಕಂಥ 6:20. 6:20ರಲ್ಲಿ ನಾವು 1 ಗಂಟೆ 30 ನಿಮಿಷನ ಮೈನಸ್ ಮಾಡಿದ್ರೆ ಎಷ್ಟಾಗುತ್ತೆ ನೋಡ್ರಿ? 4 ಗಂಟೆ 50 ನಿಮಿಷ. 4 ಗಂಟೆ ಅಂದ್ರೆ ನಾವು ಇದರಲ್ಲಿ ಬರ್ಕೊಳ್ಬೇಕು ಟ್ರೈನಲ್ಲಿ. 4 ಗಂಟೆ ಎಷ್ಟತ್ತೆ? 16 ಗಂಟೆ 50 ನಿಮಿಷ. ನೋಡ್ರಿ, 16 ಗಂಟೆ 50 ನಿಮಿಷ ಇದು ರೈಟ್ ಟೈಮ್, ಟ್ರೈನಿನ ರೈಟ್ ಟೈಮ್. 90 ನಿಮಿಷ ಲೇಟ್ ಆಗಿ ಬಂದಾಗ 6:20, 18:20 6:20ಕ್ಕೆ ಬಂದದ. ಕ್ಲಿಯರ್ ಆಯ್ತು ಇದು ನಿಮಗೆ? ಇದು ಗೊತ್ತಾಯ್ತಾ? ನೋಡ್ರಿ, 18:20ಕ್ಕೆ ಬಂತು, ಅದು 90 ನಿಮಿಷ ಲೇಟ್ ಆಯ್ತು. 90 ನಿಮಿಷ ಅಂತಂದ್ರೆ 4:50. 4:50 ಅಂತಂದ್ರೆ ರೈಟ್, ನಾನು ಇದು ಟ್ರೈನ್ ಇದರಲ್ಲಿ ಟೈಮಿಂಗ್ ಅಲ್ಲಿ ನಾನು 16 ಅಂತ ಬರ್ಕೊಳ್ಬೇಕು. ಹೌದಾ? 12ಕ್ಕೆ 4 ಸೇರಿಸಿ 16 ತಾನೆ. ಹಾಗಾದ್ರೆ ಇದು ಮಧ್ಯಾಹ್ನ 16 ಅಂದ್ರೆ ಮಧ್ಯಾಹ್ನ 4 ಗಂಟೆ ಅಂತ ಅರ್ಥ. 4:50ಕ್ಕೆ ಅದು ರೈಟ್ ಟೈಮ್. ಎಸ್, ಈಗ ಇವನು ರವಿ ಏನ್ ಮಾಡಿದಾನೆ? ಆ ರೈಟ್ ಟೈಮ್ಗೆ 30 ನಿಮಿಷ ಮುಂಚಿತವಾಗಿ ಬಂದಿದ್ದಾನಂತೆ. ಹೌದು ತಾನೆ? ಅವನು ಹೇಳಿದಾನೆ ರೈಲು ಹೊರಡುವ ನಿಗದಿತ ಸಮಯಕ್ಕಿಂತ ತಾನು 30 ನಿಮಿಷ ಮುಂಚಿತವಾಗಿ ಬಂದು ತಲುಪಿದ್ದು ರವಿಗೆ ಅರಿವಾಗುತ್ತೆ. ಹಾಗಾದ್ರೆ ರೈಟ್ ಟೈಮು 4:50. 30 ನಿಮಿಷ ತಡವಾಗಿ ಅಂತಂದ್ರೆ ಎಷ್ಟಾಗುತ್ತೆ ನೋಡ್ರಿ? 16:20ಕ್ಕೆ ಬಂದಿದ್ದಾನೆ. 16:20, 4:20ಕ್ಕೆ ಬಂದುಬಿಟ್ಟಿದ್ದಾನೆ ಅವನು. ನೋಡ್ರಿ, ಹೌದು ತಾನೆ? 30 ನಿಮಿಷ ಲೇಟ್ ಆಗಿ ಬಂದಿದ್ದಾನೆ ಅಂತಂದ್ರೆ 16:50 ರೈಟ್ ಟೈಮ್ ಅಂದ್ರೆ 4:50. 30 ನಿಮಿಷ ಮುಂಚಿತವಾಗಿ ಬಂದಿದ್ದಾನೆ ಅಂತಂದ್ರೆ 4:20ಕ್ಕೆ ಬಂದಿದ್ದಾನೆ ಅವನು. ಹಾಗಾದ್ರೆ ಅವನು ನಿಲ್ದಾಣಕ್ಕೆ ತಲುಪಿದ್ದ ಸಮಯ ಎಷ್ಟು? 16:20ಕ್ಕೆ ಬಂದಿದ್ದಾನೆ. ಕ್ಲಿಯರ್ ಇದು? ಎಸ್, ಕ್ವಶನ್ ಅದನ್ನೇ ಕೇಳ್ತಾನೆ. 16:25 ಇದರಲ್ಲಿ. ಎಸ್, 16:20, 16:40, 17:10, 16:20 ರೈಟ್ ಆನ್ಸರ್. ಆಯ್ಕೆ ಸಿ ಇಸ್ ರೈಟ್ ಆನ್ಸರ್. ನೋಡ್ರಿ, 16:20ಕ್ಕೆ ಬಂದಾನೆ. ರೈಟ್ ಟೈಮು 16:50, 30 ನಿಮಿಷ ಮುಂಚಿತವಾಗಿ ಬಂದಿದ್ದಾನೆ. ಬಟ್ ರೈಟ್ ಟೈಮ್ಗೆ 90 ನಿಮಿಷ ಲೇಟ್ ಆಗಿ ಟ್ರೈನ್ ಬಂದದ. 18:20ಕ್ಕೆ ಟ್ರೈನ್ ಬಂದದ. ನೋಡ್ರಿ, 18:20ರಲ್ಲಿ 1:30 ಮೈನಸ್ ಮಾಡಿದ್ರೆ 16:50. ಇದನ್ನ ನೀವು ನೋಡ್ರಿ, ಸಮಯವನ್ನ ಕಳೆಯೋದು ತಿಳ್ಕೊಳ್ಬೇಕು ನೀವು. ಹೌದಾ? ಒಂದು ಹೇಳ್ತೀನಿ ನಿಮಗೆ ಸಿಂಪಲ್ ಆಗಿ. ಈಗ ಇದನ್ನ ಹೆಂಗ ಮೈನಸ್ ಮಾಡಬೇಕು? 18:20 ಅದ, ಕನ್ಫ್ಯೂಷನ್ ಆಗಬೇಡಿ. ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೆ ಹಂಗೆ ಕೇಳ್ರಿ. ನಾನೀಗ 1:30 ಮೈನಸ್ ಮಾಡಬೇಕು. ಹೆಂಗ್ ಮಾಡ್ಬೇಕು ಸರ್? 0ದಲ್ಲಿ 0 ಹೋಯ್ತು, 0. ಇದು ನಿಮ್ಗೆ ಎಡಿಷನಲ್ ನಾಲೆಜ್ ಸಲುವಾಗಿ ಹೇಳ್ತಾ ಇದ್ದೀನಿ. ಎಸ್, ಈಗ 2ರಲ್ಲಿ 3 ಹೋಗಲ್ಲ, 12ರಲ್ಲಿ 3 ಹೋದ್ರೆ 9 ಅಂತ ಹಚ್ಚಿಬಿಡ್ತೀರಿ, ತಪ್ಪಾಗಿಬಿಡುತ್ತೆ. ಹೌದಾ? ಎಸ್, ಯಾಕೆ ತಪ್ಪಾಗುತ್ತೆ ಅಂತ ಹೇಳಿದ್ರೆ 1 ಗಂಟೆಗೆ 60 ನಿಮಿಷ. ಪಂಚಮಾನ ಪದ್ಧತಿ, ದ್ವಿಮಾನ ಪದ್ಧತಿ 8th 9th ಅಲ್ಲಿ ಕಲ್ತಿರ್ತೀವಲ್ಲ ನಾವು. ಪಂಚಮಾನ ಪದ್ಧತಿ ಅಂದ್ರೆ 5 ಸಂಖ್ಯೆಗಿಂತ ಮೇಲೆ ಹೋಗಲ್ಲ. ಪಂಚಮಾನ ಪದ್ಧತಿಯಲ್ಲಿ ಬರ್ತಕ್ಕಂಥ 0, 1, 2, 3, 4 ಸಂಖ್ಯೆಗಳು ಮಾತ್ರ. ಅಂದ್ರೆ 5, 0, 1 ಸೇರಿಸ್ಕೊಂಡು 5 ಸಂಖ್ಯೆ ಪಂಚಮಾನ. ದ್ವಿಮಾನದಲ್ಲಿ 2 ಸಂಖ್ಯೆಗಳು, 0 ಮತ್ತು 1, 2 ಬರಲ್ಲ. ಅದೇ ರೀತಿಯಾಗಿ ಇಲ್ಲಿ 60 ನಿಮಿಷ ಆಗಿರೋದ್ರಿಂದ 1, 2, 3, 4, 5 ಅಂದ್ರೆ ಇವು 6 ಸಂಖ್ಯೆಗಳು ಮಾತ್ರ ಬರ್ತವೆ. 0ನ ಕೂಡಿಸಿಕೊಂಡು 6 ಸಂಖ್ಯೆಗಳು ಮಾತ್ರ ಬರ್ತವೆ. ಹಂಗಾರೆ ಏನ್ ಮಾಡ್ಬೇಕು? ಪಂಚಮಾನ ಪದ್ಧತಿಯಲ್ಲಿ 5 ದಶಕ ತೆಗೆದುಕೊಳ್ತಿದ್ವಿ, ದಶಮಾನ ಪದ್ಧತಿಯಲ್ಲಿ 10 ದಶಕ ತೆಗೆದುಕೊಳ್ತೀವಿ. ನಾವು ಮಾಡ್ತಕ್ಕಂಥ ದಶಮಾನ ಪದ್ಧತಿ 0ದಿಂದ 9 ತನಕ ಬರ್ತೀವಿ ತಾನೆ. ನಾವು ಇವಾಗ ಈ ಸದ್ಯ ಮಾಡ್ತಕ್ಕಂಥ ದಶಮಾನ ಪದ್ಧತಿಯಲ್ಲಿ ನಾವು ಒಂದು ಕಳಲಿಕ್ಕೆ ಬರಲ್ಲ ಅಂದಾಗ ಇಲ್ಲಿ 10 ದಶಕ ತಗೊಂಡ್ವಿ. ಇದು ದಶಮಾನ ಪದ್ಧತಿ. ಇಲ್ಲಿ ನಾವು 6 ದಶಕ ತಗೋಬೇಕು. ಯಾಕಂತಂದ್ರೆ 1 ಗಂಟೆಗೆ 6 ನಿಮಿಷ. ಹೌದಾ? ಅದಕ್ಕೋಸ್ಕರ ಇಲ್ಲಿ ನಾವು 6 ದಶಕ ತೆಗೆದುಕೊಳ್ಬೇಕು.
6 ದಶಕ ತಗೊಂಡ್ರೆ ಎಷ್ಟಾಗುತ್ತೆ ನೋಡ್ರಿ ಇಲ್ಲಿ 6 2 8 ಆಗುತ್ತೆ. 8ರಲ್ಲಿ 3 ಹೋದ್ರೆ 5, ಆ ದಶಕ ವಾಪಸ್ ಕೊಟ್ಬಿಡ್ಬೇಕು. ಈಗ 8ರಲ್ಲಿ 2 ಹೋದ್ರೆ ಎಷ್ಟಾಗುತ್ತೆ 6 ಆಗುತ್ತೆ. ಈ ಒಂದಕ್ಕೊಂದು 1650 ಬಂತ. ಹಿಂಗೆ ನಾವು ಮೈನಸ್ ಮಾಡಬೇಕು. 1650 ಇಲ್ಲಿ ಬಂದದ ನೋಡ್ರಿ. ಹೌದಾ? ಹಿಂಗೆ ತಿಳ್ಕೊಳ್ಬೇಕು ಅಷ್ಟೇ. ಇದು ಎಕ್ಸ್ಟ್ರಾ ನಾಲೆಜ್ಗೋಸ್ಕರ ಹೇಳ್ತಾ ಇದ್ದೀನಿ. ಕ್ಲಿಯರ್? ಎಸ್. ನೆಕ್ಸ್ಟ್ ಕ್ವಶನ್ 10. ಕೊಟ್ಟಿರುವ ಪರ್ಯಾಯಗಳ ಪೈಕಿ ಉಳಿದವುಗಳಿಗಿಂತ ಭಿನ್ನವಾದದ್ದು ಯಾವುದು? ನೋಡ್ರಿ, 1090, 962, 626, 841. ಈ 4 ಸಂಖ್ಯೆಗಳಲ್ಲಿ ಯಾವುದು ಒಂದು ವಿಶಿಷ್ಟವಾಗ್ಯದ, ಯಾವುದೋ ಒಂದು ಇವು 3ಗಿಂತ ಬೇರೆ ಆದ ಒಂದು ಯಾವುದು ಬೇರೆ ಅದ ಅಂತ ಹೇಳಿದ್ರೆ, ಒಂದು ರೀತಿಯಿಂದ ನೋಡಿದಾಗ 841 ಬೇರೆ ಅದ. ಯಾಕೆ? ಇವೆಲ್ಲವೂ ಸಮ ಸಂಖ್ಯೆಗಳು. 0, 2, 6 ಇಲ್ಲಿ ಬೆಸ ಸಂಖ್ಯೆ ಇತ್ತು 841. ಕರೆಕ್ಟ್ ಆನ್ಸರ್. ಇವೆಲ್ಲವೂ ಸಮ ಸಂಖ್ಯೆ, ಇದು ಬೆಸ ಸಂಖ್ಯೆ, ಇದನ್ನು ಹೊರಗಡೆ ತೆಗೆದಾಕ್ತೀವಿ. ಎಸ್. ಇನ್ನೂ ಒಂದು ವಿಧಾನದಲ್ಲಿ ನೋಡ್ತೀವಿ. ಇನ್ನೂ ಒಂದು ವಿಧಾನದಲ್ಲಿ ನೋಡಿದಾಗ ಕೂಡ 841 ಏನಾಗುತ್ತೆ ಸಪ್ರೇಟ್ ಆಗುತ್ತೆ. ಇದು ಕೂಡ ವಿಶಿಷ್ಟವಾಗಿರ್ತಕ್ಕಂಥದ್ದು. ಯಾವ ವಿಧಾನ ಅಂತ ಹೇಳಿದ್ರೆ 841 ಒಂದು ವರ್ಗಮೂಲ ಸಂಖ್ಯೆ, ಪರ್ಫೆಕ್ಟ್ ಆಗಿರ್ತಕ್ಕಂಥ ಒಂದು ಸ್ಕ್ವಯರ್ ಇದು. ಹೌದಾ? ಪರಿಪೂರ್ಣವಾಗಿರ್ತಕ್ಕಂಥ ವರ್ಗ ಸಂಖ್ಯೆ. ಯಾವುದರ ವರ್ಗ ಸಂಖ್ಯೆ ನೋಡಿ ಸ್ನೇಹಿತರೆ, ಇದು 29ರ ವರ್ಗ ಸಂಖ್ಯೆ. ನೋಡ್ರಿ, 29ರ ವರ್ಗ ಸಂಖ್ಯೆ. 29 × 29 ನೋಡ್ರಿ ಎಷ್ಟಾಗುತ್ತೆ? 9 81 ಕೈಲ ಬಂತು 8, 9 2 18, 1 8 26 ಪ್ಲಸ್ 2 9 18 ಕೈಲ ಬಂತು 1, 2 2 4 1 5 ನೋಡ್ರಿ 1 8 6 14 ಕೈಲ ಬಂತು 1, 5 2 7 1 8 841. ಅಂದರೆ 29ರ ವರ್ಗ ಸಂಖ್ಯೆ 841. ಹಾಗಾದ್ರೆ ಇವು ವರ್ಗ ಸಂಖ್ಯೆ ಹೌದಾ? ಅಲ್ಲ. ಎಸ್, ಇವು ಯಾವ ವರ್ಗ ಸಂಖ್ಯೆಗಳಲ್ಲ. ಇದು ಒಂದು ಮಾತ್ರ ವರ್ಗ ಸಂಖ್ಯೆ. ಅದಕ್ಕೋಸ್ಕರ ಇವು ಉಳಿದವುಗಳಿಗಿಂತ ಇದು ಭಿನ್ನ ಅದ ಅಂತ ಹೇಳ್ಬೋದು. ಎಸ್. ಹಾಗಾದ್ರೆ ಇವು ಏನಂತಂದ್ರೆ ಇವು ವರ್ಗ ಸಂಖ್ಯೆಗೆ ನಿಯರ್ ಅದಾವು. ಎಷ್ಟು ನಿಯರ್ ಅಂತಂದ್ರೆ -1 ನಿಯರ್. ಒಂದು ಸಂಖ್ಯೆ ನಿಯರ್ ಐತಿ. ಇದಕ್ಕೂ ಕೂಡ -1 ಮಾಡಿದ್ರೆ ವರ್ಗ ಸಂಖ್ಯೆ ಆಗುತ್ತೆ, ಇದಕ್ಕೂ ಕೂಡ -1 ಮಾಡಿದ್ರೆ ವರ್ಗ ಸಂಖ್ಯೆ ಆಗುತ್ತೆ, ಇದಕ್ಕೂ ಕೂಡ -1 ಮಾಡಿದ್ರೆ ವರ್ಗ ಸಂಖ್ಯೆ ಆಗುತ್ತೆ. ಬಟ್ ಇದು ಪರ್ಫೆಕ್ಟ್ ಅದ. ಇದ್ರಲ್ಲಿ ಏನು ಮೈನಸ್ ಮಾಡಂಗಿಲ್ಲ. ಇದು ನೋಡ್ರಿ, ಇದು ಮೈನಸ್ ಮಾಡಿದ್ರೆ 1 ಮೈನಸ್ ಮಾಡಿದ್ರೆ 1089 ಆಗುತ್ತೆ. ಇದು ಎಷ್ಟದಾಗುತ್ತೆ? ಇದು 33ರ ವರ್ಗ ಸಂಖ್ಯೆ ಆಗುತ್ತೆ. ನೋಡ್ರಿ, 33ರ ವರ್ಗ ಸಂಖ್ಯೆ ಆಗುತ್ತೆ. ನೋಡ್ರಿ, 33 3 ಎಷ್ಟಾಗುತ್ತೆ? 99 ಕೈಲ ಬಂತು 9. 33 3 99, ಇದು ಒಂದು 9 108. ನೋಡ್ರಿ, 189 ಆಯ್ತಾ? ಇದು 962. 962ರಲ್ಲಿ 1 ಮೈನಸ್ ಆದ್ರೆ 961 ಆಗುತ್ತೆ. ಇದು 31ರ ವರ್ಗ ಸಂಖ್ಯೆ ಆಗುತ್ತೆ. ಎಷ್ಟದು? 31ರ ವರ್ಗ ಸಂಖ್ಯೆ ಆಗುತ್ತೆ. ಇಂಟು 31 ನೋಡ್ರಿ, ಇದು ಮಾಡೋಣ. ಎಸ್. 31 1 31 ಕೈಲ ಬಂತು 3, 31 3 93, ಇದು ಒಂದು 3 96, 961 ಬಂತ. ಅಂದ್ರೆ 1 ಮೈನಸ್ ಮಾಡಿದ್ರೆ ಪರಿಪೂರ್ಣ ವರ್ಗ ಸಂಖ್ಯೆ ಆಗ್ತಾವ. ಬಟ್ ಇದಂಗಲ್ಲ. ಇದು ಒಂದು ಉಳಿತಿಲ್ಲ ಇಲ್ಲೇ 626ರಲ್ಲಿ -1 ಆದ್ರೆ 625, 625 ವರ್ಗ ಸಂಖ್ಯೆ. ಸಿಂಪಲ್ ತಾನೆ? ಅಂದ್ರೆ ಈ 3 -1 ಮಾಡಿದ್ರೆ ಪರ್ಫೆಕ್ಟ್ ವರ್ಗ ಸಂಖ್ಯೆಗಳಾಗ್ತವು. ಬಟ್ ಇದ್ರಲ್ಲಿ ಏನು ಮೈನಸ್ ಮಾಡಲೇ ಪರಿಪೂರ್ಣವಾಗಿರ್ತಕ್ಕಂಥ ವರ್ಗ ಸಂಖ್ಯೆ ಇರೋದ್ರ ಇದನ್ನ ನಾವು ಒಂದು ವಿಶಿಷ್ಟವಾಗಿರ್ತಕ್ಕಂಥ ಸಂಖ್ಯೆ ಅಂತೇಳಿ ತೆಗೆದಾಕ್ತೀವಿ. 2 ವಿಧಾನದಲ್ಲಿ. ಕ್ಲಿಯರ್? ಒಂದು ಸಮ ಸಂಖ್ಯೆ ಬೆಸ ಸಂಖ್ಯೆ, ಇನ್ನೊಂದು ವರ್ಗ ಸಂಖ್ಯೆಗಳ ಆಧಾರದ ಮೇಲೆ. ನೆಕ್ಸ್ಟ್ ಕ್ವಶನ್ 11. ರ್ಯಾಷನಲೈಸೇಷನ್ ಪದದ ಎಲ್ಲಾ ಅಕ್ಷರಗಳನ್ನ ವರ್ಣಮಾಲೆ ಪ್ರಕಾರ ಬರೆದಾಗ ಮೊದಲ ಅಕ್ಷರದಿಂದ ಅತ್ಯಂತ ದೂರದಲ್ಲಿರುವ ಅಕ್ಷರ ಯಾವುದು? ನೋಡ್ರಿ, ವರ್ಣಮಾಲೆ ಅಂದ್ರೆ A to Z ಅಂದ್ರೆ ಅಲ್ಫಾಬೆಟಿಕಲ್ ಆರ್ಡರ್ ಅಲ್ಲಿ ಬರಿತೀವಲ್ಲ ನಾವು. ಡಿಕ್ಷನರಿ ಆರ್ಡರ್ ಅಲ್ಲಿ A ಮೊದಲು ಬರಬೇಕು, ಕೊನೆಗೆ Z ಬರಬೇಕು. ಆ ರೀತಿ ಇವುಗಳನ್ನ ಬರೆದಾಗ ಮೊದಲನೇ ಅಕ್ಷರದಿಂದ ಅತಿ ದೂರ ಅಕ್ಷರ ಅಂತಂದ್ರೆ ಮೊದಲನೇ ಅಕ್ಷರದ ಅತಿ ದೂರ ಅಂದ್ರೆ ಅತಿ ಕೊನೆಗೆ ಇರ್ತಕ್ಕಂಥದ್ದು ಯಾವುದು? ಸಿಂಪಲ್. ಇದನ್ನ ಏನು ಬರ್ಕೊಳಕ್ ಹೋಗ್ಬೇಡಿ. ಇದನ್ನೇನು ಈ ತರ A to Z ಮೊದಲು A ಇದು, ಆಮೇಲೆ Z ಇದು, ಆಮೇಲೆ B ಇದು, ಆಮೇಲೆ C ಇದು, ಈ ತರ ಬರ್ಕೊಳಕ್ ಹೋಗ್ಕೋಬಿಡಿ. ನೋಡಿದ ಘಟನೆ ಗೊತ್ತಾಗುತ್ತೆ. ಮೊದಲು A ಇದು ಬರ್ತೀವಿ, ಇಲ್ಲಿ A ಅದ, ಹಾಗಾದ್ರೆ A ಬರ್ದಿರ್ತೀವಿ. ಲಾಸ್ಟ್ ಯಾವ್ದು ಬರ್ದಿರ್ತೀವಿ? Z ಬರಿತೀವಿ. ಇದ್ರಲ್ಲಿ Z ಐತೇನು? ಇಲ್ಲ. X Y Z, ಇದರಲ್ಲಿ X ಇಲ್ಲ, Y ಇಲ್ಲ, Z ಇಲ್ಲ. 4 ಆಯ್ಕೆಗಳನ್ನು ನೋಡ್ಕೊಂಡ್ಬಿಡಿ. ಇಲ್ಲಂದ್ರ 4 ಆಯ್ಕೆಗಳಲ್ಲಿ ಯಾವದವೆ? ಒಂದು L ಅದ, R ಅದ, T ಅದ, N ಅದ. ಹೌದಾ? ಎಲ್ಲು ಎಷ್ಟು ಸಿಂಪಲ್ ನಾವು ಇದನ್ನ ಕಂಡುಹಿಡ್ಕೊಳಕ್ ಗೊತ್ತಾ? ಎಲ್ಲು R T N ಈ 4 ಇದರಲ್ಲಿ ಅದಾವು. L ಅದ, R ಅದ, T ಅದ, N ಅದ. ಹಾಗಾದ್ರೆ ಈ 4ರಲ್ಲಿ ಲಾಸ್ಟ್ ಬರ್ತಕ್ಕಂಥದ್ದು ಯಾವುದೇ ಕೊನೆಗಿರುತ್ತೆ ಅದು.
ಹಾಗೆ ಲಾಸ್ಟ್ ಬರ್ತಕ್ಕಂಥದ್ದು ಯಾವ್ದಿರುತ್ತೆ? ಟಿ. ನೋಡ್ರಿ, ಟೀನೇ ಲಾಸ್ಟ್ ಇದರಲ್ಲಿ. ಟಿ ಎಲ್ ಬರಲ್ಲ, ಎಲ್ ಮೊದಲು ಬರುತ್ತೆ ಟಿಗಿಂತ ಮುಂಚೆ. ಆರ್ ಕೂಡ PQRS ಟಿ. ಎನ್ ಕೂಡ ಇವೆಲ್ಲ ಟಿಗಿಂತ ಮುಂಚೆ ಬರ್ತವೆ. ಹಾಗಾದ್ರೆ ಕೊನೆಗೆ ಬರ್ತಕ್ಕಂಥದ್ದೇ ಟಿ. ನೋಡ್ರಿ, ಮೊದಲು ಎ ಬಂದ್ರೆ ಲಾಸ್ಟ್ ಬರ್ತಕ್ಕಂಥದ್ದು ಟಿ. ಟಿ ನಂತರ ಯಾವ್ದು ಬರಲ್ಲ. ಟಿ ಆನಂತರ ಯಾವ್ದದ? ಟಿ ಯು. ಇದರಲ್ಲಿ ಯು ಐತನು? ಇಲ್ಲ. ಯು ಆದ್ಮೇಲೆ ವಿ ಇಲ್ಲ, ಡಬ್ಲ್ಯೂ ಇಲ್ಲ, ಎಕ್ಸ್ ಇಲ್ಲ, ವೈ ಇಲ್ಲ, ಜೆಡ್ ಇಲ್ಲ, ಟಿ ಮಾತ್ರ ಅದ. ಹಾಗಾದ್ರೆ ಮೊದಲ ಅಕ್ಷರ ಎ ಬಂದ್ರೆ ಕೊನೆ ಅಕ್ಷರ ಟಿ ಇರುತ್ತೆ. ನೀವು ಆಯ್ಕೆಗಳನ್ನ ನೋಡೇ ಹಾಕೊಂಡ್ಬಿಡ್ಬೇಕು. ನೀವು ಇದ್ರ ಏನು ನೋಡ್ಲಿಕ್ಕೆ ಹೋಗ್ಕೊಬಿಡಿ ಜಾಸ್ತಿ. ಒಂದು 10 ಸೆಕೆಂಡ್ ಒಳಗಡೆ ಉತ್ತರ ಗೊತ್ತಾಗ್ಬಿಡುತ್ತೆ. 4 ಆಯ್ಕೆ ನೋಡ್ಬೇಕು. 4 ಆಯ್ಕೆಗಳಲ್ಲಿ ಇದ್ರಲ್ಲಿ ಇದನ್ನ ನೋಡ್ಕೊಳ್ಬೇಕು. 4 ಆಯ್ಕೆಗಳಲ್ಲಿ ಇತ್ತಂತ ಹೇಳಿದ್ರೆ ಆ 4ರಲ್ಲಿ ಕೊನೆಗೆ ಯಾವ್ದಿರುತ್ತೆ ಅದುವೇ ರೈಟ್ ಆನ್ಸರ್. ಕ್ಲಿಯರ್? ನೆಕ್ಸ್ಟ್ ಕ್ವಶನ್ 12. ಕೃತಕ ಭಾಷೆಯೊಂದರಿಂದ ಅನುವಾದಿಸಿದ ಕೆಲವು ಪದಗಳು ಇಲ್ಲಿ ಕೊಡಲಾಗಿದೆ. ನೋಡ್ರಿ, ಪ್ಲೆಕಾ ಪಾಕಿ ಅಂದ್ರೆ ಫ್ರೂಟ್ ಕೇಕ್ ಅಂತೆ. ಪಾಕಿ ಸಿಲ್ಲೆನ್ ಅಂದ್ರೆ ಕೇಕ್ ವಾಕ್ ಅಂತೆ. ಟ್ರೆಫ್ಟ್ ಅಲಾನ್ ಅಂತಂದ್ರೆ ಬಟರ್ ಕಫ್ ಅಂತೆ. ಅದರ ಅರ್ಥ ಕೊಟ್ಟಿದ್ದಾರೆ, ಹೌದಾ? ಯಾವ ಪದವು ಕಫ್ ಕೇಕ್ ಎನ್ನುವ ಪದ ಅರ್ಥ ಕೊಡಬಲ್ಲದು? ಕಫ್ ಕೇಕ್ ಅಂತಕ್ಕಂಥ ಅರ್ಥ ಕೊಡಬಲ್ಲದು. ಕಫ್ ಇಲ್ಲಿದೆ, ಕೇಕ್ ಇಲ್ಲಿನದ, ಇಲ್ಲಿನದ. ಇದರಲ್ಲಿ ಯಾವುದು ಬರುತ್ತೆ ರೈಟ್ ಆನ್ಸರ್ ಅಂತ ಕ್ವಶನ್ ಕೇಳಿದರೆ. ಎಸ್, ಇಲ್ಲಿ ನೋಡ್ರಿ, ನಮಗೆ ಕೇಕ್ದು ಸಿಗುತ್ತೆ, ಕಪ್ ಸಿಗಲ್ಲ. ಕಪ್ ಯಾಕಂದ್ರೆ ಒಂದ ಕಡೆಗೆ ಐತಿ. ಇದರಲ್ಲಿ ಯಾವುದು ಗೊತ್ತಿಲ್ಲ ನಮಗೆ. ಇಲ್ಲಿ ವಿಂಗಡಣೆ ಕೂಡ ಮಾಡಿಲ್ಲ. ಇಲ್ಲಿ ಫ್ರೂಟ್ ಕೇಕು, ಆಮೇಲೆ ಕೇಕ್ ವಾಕ್, ಎರಡೆರಡು ವರ್ಡ್ಗಳಿದಾವೆ. ಇದ್ರಲ್ಲಿ ಎರಡೆರಡು ವರ್ಡ್ ಮಾಡ್ಕೊಳ್ಬೋದು. ಯಾವಾಗ ಮಾಡ್ಕೊಳ್ಬೋದು ಅಂತಾರೆ? ಇದರಲ್ಲಿ ಕಾಮನ್ ಆಗಿದ್ದಾಗ ನಾವು ಡಿವೈಡ್ ಮಾಡ್ಕೊಳ್ಳೋದು. ನೋಡ್ರಿ, ಫ್ರೂಟ್ ಕೇಕು, ಕೇಕ್ ವಾಕ್. ಇಲ್ಲೇ ಪಾಕಿ ಅಂತದ, ಇಲ್ಲಿ ಕೂಡ ಪಾಕಿ ಅಂತದ. ಅಂದ್ರೆ ಕೇಕ್ ಅಂದ್ರೆ ಪಾಕಿ, ಫ್ರೂಟ್ ಅಂದ್ರೆ ಫ್ಲೇಕಾ ಅಂತ ಆಯ್ತು. ಈಗ ವಾಕ್ ಅಂದ್ರೆ ಸಿಲ್ಲೇನ್ ಅಂತ ಆಯ್ತು. ನಮಗೆ ಈ ತರ ಡಿವೈಡ್ ಮಾಡ್ಕೊಳ್ಬಹುದು. ಬಟ್ ಇಲ್ಲಿ ಬಟರ್ ಕಫ್ ಇವೆರಡು ಹೊಸ ಶಬ್ದಗಳು, ಹೊಸ ವರ್ಡ್ಸ್ ಇದಾವೆ. ಹಾಗಾದ್ರೆ ನಮಗೆ ಬರಲ್ಲ, ಗೊತ್ತಾಗಲ್ಲ, ಬಿಟ್ಬಿಡಿ. ಈಗ ನೋಡ್ರಿ, ಕೇಕ್ದು ಸಿಕ್ತಿ ನಮಗೆ. ಕೇಕ್ದು ಯಾವ್ದೀಗ? ಪಾಕಿ. ಕೇಕ್ದು ಏನಿದು? ಪಾಕಿ. PAKI. 4 ಆಯ್ಕೆಗಳಲ್ಲಿ ಕೊನೆಗೆ ಪಾಕಿ ಯಾವ್ದೈತೆ ಅದು ನೋಡ್ಕೊಳ್ಬೇಕು. ಯಾವ್ದದ ಕೊನೆಗೆ? ನೋಡ್ರಿ, ಸಿಲ್ಲೇನ್ ಅಲನ್ ಅಂತದ, ತೆಗೆದಾಕ್ಬಿಡ, ಅಲ್ಲ ಅದು. ಆಮೇಲೆ ಟ್ರಫ್ಲ್ ಫ್ಲೇಕಾ ಅಂತದ, ಅದು ಕೂಡ ಅಲ್ಲ. ಫ್ಲೇಕಾ ಅಂತ ಎಲ್ಲಿ ಬಂದಿತ್ತದು? ಫ್ಲೇಕಾ ಅಂದ್ರೆ ಫ್ರೂಟ್, ಇಲ್ಲಿ ಫ್ರೂಟ್ ಇಲ್ಲ, ಕೇಕ್ ಅದ, ಅದು ಅಲ್ಲ. ಆಮೇಲೆ ಪಾಕಿ ಟ್ರೆಫ್ಟ್ ಅಂತದ, ಪಾಕಿ ಮೊದಲಿಲ್ಲ, ಕೇಕ್ ಆಮೇಲೆ ಅದ. ಅಂದ್ರೆ ಕೊನೆಗೆ ಬರ್ಬೇಕಿದು ಪಾಕಿ. ಪೈಕಿ ಅಥವಾ ಪಾಕಿ? ಎಸ್. ಆಮೇಲೆ ಅಲನ್ ಪಾಕಿ. ಎಸ್, ಅಲನ್ ಪಾಕಿ ಇಸ್ ರೈಟ್ ಆನ್ಸರ್. ಪಾಕಿ ಕೊನೆಗೆ ಬಂದದ. ಹಾಗಾದ್ರೆ ಕಪ್ಪದ ಜಾಗಕ್ಕೆ ಬರ್ತಕ್ಕಂಥದ್ದು ಯಾವುದು? ಅಲನ್. ನೋಡ್ರಿ, ಕಪ್ಪು, ಅಲನ್. ಈಗ ಡಿವೈಡ್ ಮಾಡ್ಬೋದು ನಾವೀಗ. ಕಪ್ಪದ ಅರ್ಥ ಅಲನ್ ಅಥವಾ ಅಲನ್ದ ಅರ್ಥ ಕಫ್, ಟ್ರೆಫ್ಟ್ ಅರ್ಥ ಬಟರ್ ಅಂತ ಆಯ್ತು. ಹಾಗಾದ್ರೆ ದ ರೈಟ್ ಆನ್ಸರ್ ಅಲನ್ ಪಾಕಿ ಇಸ್ ರೈಟ್ ಆನ್ಸರ್. ಈಸಿಯಾಗಿ ಮಾಡ್ಕೊಳ್ಬಹುದು, ಹೌದಾ? ಎಸ್, ಎಲ್ಲವಕ್ಕೂ ನೀವು 13 ಕ್ವಶನ್ಗಳು ಕೂಡ ತುಂಬಾ ಈಸಿ ಅದಾವು. ಎಲ್ಲಾ ಕ್ವಶನ್ ಅನ್ನ ಕರೆಕ್ಟ್ ಆಗಿ ಉತ್ತರ ನೀಡಿದ್ರೆ ಅಂತ ನನ್ನ ಅನಿಸಿಕೆ. ಎಸ್, ಕೊನೆಯ ಕ್ವಶನ್ ನೋಡೋಣ ಈಗ. ಕ್ವಶನ್ ನಂಬರ್ 13. ಕೆಲವು ಕಾರುಗಳು ಪೆಟ್ರೋಲಿನಿಂದ ಚಲಿಸುತ್ತಿವೆ ಎನ್ನುವ ಹೇಳಿಕೆ ನಿಜವಾದಾಗ ಈ ಕೆಳಗಿನವುಗಳಲ್ಲಿ ಯಾವುದು ತಪ್ಪು? ನೋಡ್ರಿ, ಈ ಕ್ವಶನ್ ಅನ್ನ ನನ್ನದೇ ಆಗಿರ್ತಕ್ಕಂಥ ರೀತಿಯಲ್ಲಿ ವಿವರಣೆಯನ್ನು ಕೊಡ್ತಾ ಹೋಗ್ತೀನಿ. ಕೆಲವೊಬ್ರು ಸರ್ ನೀವು ಮಾಡಿದ್ದು ಇದು ಈ ರೀತಿ ಮಾಡಬೇಕಾಗಿತ್ತು ಕಮೆಂಟ್ ಕೂಡ ಮಾಡ್ಬೋದು. ಎಸ್, ಇಲ್ಲಿ ನೋಡ್ರಿ, ಕೆಲವು ಕಾರುಗಳು ಪೆಟ್ರೋಲಿನಿಂದ ಚಲಿಸುತ್ತವೆ. ನಾನು ಇಲ್ಲಿ ಹೇಳ್ತೀನಿ, ಪೆನ್ನಕ್ಷ ಮುಖಾಂತರ ಬಿಡಿಸ್ತೀನಿ ನಿಮಗೆ. ಇವು ಕಾರು, ಇವೇನಿವು ಕಾರ್. ಕೆಲವು ಕಾರುಗಳು ಪೆಟ್ರೋಲಿನಿಂದ ಚಲಿಸುತ್ತವೆ. ಇದು ಏನಿದೆ? ಪೆಟ್ರೋಲ್. ಈ ಭಾಗದಲ್ಲಿ ಬರ್ತಕ್ಕಂಥ ಕಾರುಗಳು ಪೆಟ್ರೋಲಿನಿಂದ ಚಲಿಸ್ತವೆ. ಈ ಭಾಗದಲ್ಲಿ ಬರ್ತಕ್ಕಂಥ ಕಾರುಗಳು ಪೆಟ್ರೋಲ್ ಅಲ್ಲ, ಬೇರೆದ್ರಿಂದ ಚಲಿಸ್ತವೆ. ಅವು ಡೀಸೆಲ್ ಇಂದ ಆಗಿರ್ಬೋದು, ಅಥವಾ ಎಲೆಕ್ಟ್ರಿಕಲ್ ಆಗಿರ್ಬೋದು, ಅಥವಾ ಬೇರೆ ಯಾವುದೇ ಉರುಬಲವನ್ನು ಬೆಳೆಸ್ಕೊಂಡು ಈ ಕಾರು, ಫ್ಯೂಲ್ ಅನ್ನು ಬೆಳೆಸ್ಕೊಂಡು ಈ ಕಾರು ಚಲಿಸಬಹುದು. ಬಟ್ ಈ ಭಾಗದಲ್ಲಿ ಬರ್ತಕ್ಕಂಥ ಕಾರುಗಳು ಪೆಟ್ರೋಲಿನಿಂದ ಮಾತ್ರ ಚಲಿಸ್ತವೆ, ಹೌದಾ? ಎಸ್, ಇಲ್ಲಿ ಪೆಟ್ರೋಲ್ ಅದ. ಇಲ್ಲಿ ಕಾರುಗಳು ಮಾತ್ರ ಇಲ್ಲಿ ಬರುತ್ತೆ. ಕಾರನ್ನ ಬಿಟ್ಟು ಉಳಿದಿರ್ತಕ್ಕಂಥ ಬಸ್ಸು, ಲಾರಿ, ಬೇರೆ ಯಾವ್ದಾವ್ದು ಈ ಭಾಗದಲ್ಲಿ ಬರ್ತವೆ. ಪೆಟ್ರೋಲ್ ಅನ್ನ ಬಳಕೆ ಮಾಡಿಕೊಂಡು ಪೆಟ್ರೋಲ್ ಉಪಯೋಗಿಸ್ತಕ್ಕಂಥ ವಾಹನಗಳು ಇಲ್ಲಿ ಬರ್ತವೆ. ಇಲ್ಲಿ ಕಾರುಗಳು ಏನ್ ಬರ್ತವೆ? ಪೆಟ್ರೋಲ್ ಅನ್ನ ಹೊರತುಪಡಿಸಿ ಉಳಿದಿರ್ತಕ್ಕಂಥ ಕಾರುಗಳು. ಇಲ್ಲಿ ಬರ್ತಕ್ಕಂಥದ್ದು ಏನಿದು? ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ ನಾನು. ಪೆಟ್ರೋಲ್ ಅನ್ನ ಬಳಸಿ ಹೋಗ್ತಕ್ಕಂಥ ಕಾರುಗಳು ಮಾತ್ರ ಇಲ್ಲಿ ಬರ್ತವೆ, ಹೌದಾ? ಅವರೇ ಹೇಳಿದಾರಲ್ಲ ಕ್ವಶನ್ ಅಲ್ಲಿ, ಏನಂತ ಹೇಳಿದರೆ, ಕೆಲವು ಕಾರುಗಳು ಪೆಟ್ರೋಲಿನಿಂದ ಚಲಿಸುತ್ತವೆ. ಕೆಲವು ಕಾರುಗಳು, ಇಷ್ಟೇ ಮಾತ್ರ ಕಾರುಗಳು ಪೆಟ್ರೋಲಿನಿಂದ ಚಲಿಸುತ್ತವೆ. ಉಳಿದ ಕಾರುಗಳು ಪೆಟ್ರೋಲಿನಿಂದ ಚಲಿಸಲ್ಲ, ಬೇರೆ ಯಾವುದಿಂದ್ರೂ ಚಲಿಸಬಹುದು. ಎಸ್, ಇರಲಿ.
ಎಸ್, ಈಗ 4 ಆಪ್ಷನ್ ಕೊಟ್ಟಿದ್ದಾರೆ, ಅವುಗಳ ಪ್ರಕಾರ ನೋಡ್ತಾ ಹೋಗೋಣ. ಇದರಲ್ಲಿ ಯಾವುದು ತಪ್ಪು ಅಂತ ಕೇಳಿದ್ದಾರೆ ಅವರು. ಯಾವುದು ತಪ್ಪು 4 ಆಯ್ಕೆಗಳಲ್ಲಿ? ಈ ಒಂದೇದು ನೋಡ್ತೀನಿ ನೋಡ್ರಿ. ಕೆಲವು ಕಾರುಗಳು ಪೆಟ್ರೋಲಿನಿಂದ ಚಲಿಸುವುದಿಲ್ಲ. ನೋಡ್ರಿ, ಇಲ್ಲಿ ಬರ್ತಕ್ಕಂಥ ಕಾರುಗಳು ಮಾತ್ರ ಪೆಟ್ರೋಲಿನಿಂದ ಚಲಿಸ್ತವು. ಇಲ್ಲಿ ಬರ್ತಕ್ಕಂಥ ಕಾರುಗಳು, ಕೆಲವು ಕಾರುಗಳು ಪೆಟ್ರೋಲಿನಿಂದ ಚಲಿಸುವುದಿಲ್ಲ. ಕರೆಕ್ಟ್. ಅದು ಬೇರೆ ಯಾವುದರಿಂದ ಚಲಿಸ್ತಾವು? ನಾನು ಈಗಾಗಲೇ ಎಲೆಕ್ಟ್ರಿಕ್ ಅಂದ್ರೆ ಚಲಿಸ್ಬೋದು ಅಥವಾ ಡೀಸೆಲ್ ಇಂದ ಆದ್ರೂ ಚಲಿಸ್ಬೋದು, ಬಟ್ ಬೇರೆ ಯಾವುದೋ ಇದರಿಂದ ಇಂಧನವನ್ನು ಬಳಸಿಕೊಂಡು ಇಲ್ಲಿರ್ತಕ್ಕಂಥ ಕಾರುಗಳು ಚಲಿಸ್ತವೆ. ಕರೆಕ್ಟ್. ಒಂದೇದು ಏನಂತ ಹೇಳಿದ್ರೆ ಅವರು, ಕೆಲವು ಕಾರುಗಳು ಪೆಟ್ರೋಲಿನಿಂದ ಚಲಿಸುವುದಿಲ್ಲ. ರೈಟ್. ಎಸ್. ಕೆಲವು ಕಾರುಗಳು ಡೀಸೆಲ್ನಿಂದ ಚಲಿಸುತ್ತವೆ. ಎಸ್, ಹೌದು, ಡೀಸೆಲ್ನಿಂದ ಚಲಿಸಬಹುದು, ಬಟ್ ಅವ್ರು ಹೇಳಿಲ್ಲ ಡೀಸೆಲ್ನಿಂದ ಚಲಿಸ್ತವೆ. ಕೆಲವು ಕಾರುಗಳು, ಹೌದಾ, ಎಲ್ಲಾ ಕಾರುಗಳಲ್ಲ, ಕೆಲವು ಕಾರುಗಳು ಡೀಸೆಲ್ನಿಂದ ಚಲಿಸುತ್ತವೆ. ಹೌದಾ, ಅವರು ಕೆಲವು ಕಾರುಗಳು ಪೆಟ್ರೋಲ್ ಅಂದರೆ ಕೆಲವು ಕಾರುಗಳು ಪೆಟ್ರೋಲ್ ಅಲ್ಲ ಅಂದಮೇಲೆ ಅವು ಕೆಲವು ಕಾರುಗಳು ಡೀಸೆಲ್ ನಿಂದ ಚಲಿಸಬಹುದು. ಎಸ್. ನೆಕ್ಸ್ಟ್ 4ನೇದಕ್ಕೆ ಬರ್ತೀನಿ ನಾನು. 3ನೇದು ಸ್ಕಿಪ್ ಆಗಿ 4ನೇದಕ್ಕೆ ಬರ್ತೀನಿ. ಎಲ್ಲಾ ಕಾರುಗಳು ಪೆಟ್ರೋಲಿನಿಂದ ಚಲಿಸುವುದಿಲ್ಲ. ನೋಡ್ರಿ, ಎಲ್ಲಾ ಕಾರುಗಳು ಪೆಟ್ರೋಲಿನಿಂದ ಚಲಿಸುವುದಿಲ್ಲ. ಕರೆಕ್ಟ್ ತಾನೆ? ಎಲ್ಲಾ ಕಾರು ಪೆಟ್ರೋಲ್ ಚಲಿಸಂಗಿಲ್ಲ. ಕೆಲವು ಕಾರುಗಳು ಬೇರೆದ್ರಿಂದ, ಇಲ್ಲಿ ಇರ್ತಕ್ಕಂಥ ಮಾತ್ರ ಕಾರುಗಳು ಪೆಟ್ರೋಲ್ ಚಲಿಸ್ತವು. ಹಾಗಾದ್ರೆ ಎಲ್ಲಾ ಕಾರುಗಳು ಪೆಟ್ರೋಲಿನಿಂದ ಚಲಿಸುವುದಿಲ್ಲ. ದ ರೈಟ್ ಆನ್ಸರ್. 3 ಕರೆಕ್ಟ್ ಅದಾವ ಈಗ ಇಲ್ಲಿ. ಹೌದಾ, ಎಲ್ಲಾ ಕಾರು ಪೆಟ್ರೋಲ್ ಚಲಿಸಲ್ಲ. ಹೌದಾ, ಕೆಲವು ಕಾರುಗಳು ಮಾತ್ರ ಪೆಟ್ರೋಲ್ ಚಲಿಸ್ತವು. ಹಾಗಾದ್ರೆ ಎಲ್ಲಾ ಕಾರುಗಳು ಪೆಟ್ರೋಲ್ನಿಂದ ಚಲಿಸುವುದಿಲ್ಲ ಅಂತಕ್ಕಂತ ಹೇಳ್ತಕ್ಕಂಥದ್ದು ಸರಿಯದ. ಹಾಗಾದ್ರೆ 3ನೇದು ಏನದ? 3ನೇದು ಏನದ ನೋಡ್ರಿ. ಎಸ್, 3ನೇದು, ಯಾವುದೇ ಕಾರುಗಳು ಪೆಟ್ರೋಲಿನಿಂದ ಚಲಿಸುವುದಿಲ್ಲ. ನೋಡ್ರಿ, ಒಪ್ಕೊಳ್ತೀವಿ ಇದನ್ನ ನಾವು. ಯಾವುದೇ ಕಾರು ಪೆಟ್ರೋಲ್ ಚಲಿಸುವುದಿಲ್ಲ. ಅವರೇ ಹೇಳ್ಬಿಟ್ಟಿದ್ರೆ ಕೆಲವು ಕಾರುಗಳು ಪೆಟ್ರೋಲ್ ಚಲಿಸ್ತವೆ ಅಂತ ಇದ್ರೆ, ಹಾಗಾದ್ರೆ ಯಾವುದೇ ಕಾರುಗಳು ಪೆಟ್ರೋಲ್ ಚಲಿಸುವುದಿಲ್ಲ ಅಂದಾಗ ತಪ್ಪಾಗಿರ್ತಕ್ಕಂಥದ್ದು ಯಾವುದಿಲ್ಲಿ? ಸಿ ಈಸ್ ರೈಟ್ ಆನ್ಸರ್. ಗೊತ್ತಾಯ್ತು? ಎಸ್. ಇಲ್ಲಿವರೆಗೂ ಈ 13 ಕ್ವಶನ್ಗಳನ್ನ ಈಸಿಯಾಗಿ ಹೇಳಿದ್ರೆ ಅಂತ ಕೂಡ ನನ್ನ ಭಾವನೆಯಾದ ಸ್ನೇಹಿತರೆ. ಇದರಲ್ಲಿ ಕೆಲವೊಂದಿಷ್ಟು ಏನಾದ್ರೂ ನಾನು ಬೇರೆ ತರ ಅರ್ಥ ಮಾಡಿಕೊಂಡು ಬೇರೆ ತಪ್ಪಾಗಿ ತಿಳಿಸಿತ್ತಂತಂದ್ರೆ ಕಮೆಂಟ್ ಮಾಡ್ಬೋದು. ಸರ್, ಇದನ್ನ ಈ ರೀತಿ ತಿಳಿಸಬೇಕಾಗಿತ್ತು ಅಂತೇಳಿ. ಕೆಲವೊಂದಿಷ್ಟು ನಾನು ಬೇಗ ಮಾಡುವ ಆತುರದಲ್ಲಿ ಕೆಲವೊಂದಿಷ್ಟು ತಪ್ಪಾಗಿ ಕೂಡ ಮಾಡಿರಬಹುದು. ಹೌದಾ, ಆ ರೀತಿ ಏನಿದ್ರೆ ಕಮೆಂಟ್ ಮಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ನಿಮ್ಮ ಸ್ನೇಹಿತರನ್ನ ಹಂಚಿಕೊಡ್ರಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ನಮಸ್ಕಾರ.